ಗಾಯ್ಸ್, ನಾವು ಇಲ್ಲಿವರೆಗೂ ಎಷ್ಟೋ ಕಳ್ಳತನದ ಮೂವಿಗಳು, ದರೋಡೆ ಮೂವಿಗಳನ್ನ ನೋಡಿರ್ತಾ ಇದೀವಿ. ಬಟ್ ಆದ್ರೆ ಮೂವಿಯ ಕೊನೆಯಲ್ಲಿ ಕಳ್ಳತನವನ್ನ ಮಾಡೋರು ಪೊಲೀಸ್ ಅವರ ಕೈಗೆ ಸಿಕ್ಕಾಕೊಳ್ತಾರೆ ಅಲ್ವಾ. ಆದ್ರೆ ಇವತ್ತು ನಾವು ನೋಡೋದಿಕ್ಕೆ ಬಂದಿರುವ ಮೂವಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಬರುವ ಹೀರೋ ಅವನು ಎಷ್ಟರ ಮಟ್ಟಿಗೆ ಕೋಟಿ ಕೋಟಿ ಬೆಲೆ ಬಾಳುವ ವಸ್ತುಗಳನ್ನ ಕಳ್ಳತನವನ್ನ ಮಾಡ್ತಾನೆ ಅಂದ್ರೆ, ಕಳ್ಳತನವನ್ನ ಮಾಡೋದ್ರಲ್ಲಿ ಅವನನ್ನ ಮೀರ್ಸೋದಿಕ್ಕೆ ಯಾರ ಕೈಯಲ್ಲಿ ಆಗೋದೇ ಇಲ್ಲ. ಅಂತಹ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಳ್ಳತನವನ್ನ ಮಾಡ್ತಾ ಇದ್ರೆ ಕೂಡ ಅವನನ್ನ ಹಿಡಿಯುವಂತಹ ಪೊಲೀಸು ಇನ್ನವೇ ಭೂಮಿಯ ಮೇಲೆ ಹುಟ್ಟೇ ಇರ್ತಾ ಇಲ್ಲ. ಸೊ ಅಂತದೇ ಒಂದು ಮಾಸ್ಟರ್ ಪೀಸ್ ಆಗಿರುವ ಮೂವಿಯನ್ನ ನಾವಿವತ್ತು ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಕ್ರೈಮ್ 101 ಅಂತ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ನಮ್ಮ ಚಾನೆಲ್ ಅನ್ನ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ಕೊಳ್ಳೋಣ. ಓಪನಿಂಗ್ ಸೀನ್ ನಲ್ಲಿ ಬೆನ್ ಮತ್ತೆ ಆಲಿಸ್ ಅನ್ನುವ ಇಬ್ಬರು ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಅಂಡ್ ಇಬ್ರು ಒಂದು ಜ್ಯುವೆಲರಿ ಶಾಪ್ಗೆ ತುಂಬಾನೇ ಬೆಲೆ ಬಾಳುವ ಡೈಮಂಡ್ ಗಳನ್ನ ಸಾಗಿಸ್ತಾ ಇದ್ದಾರೆ. ಅಂಡ್ ಈ ಆಲಿಸ್ ಅನ್ನುವ ವ್ಯಕ್ತಿ ಇವಾಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ ಅನ್ಸುತ್ತೆ. ಸೊ ತುಂಬಾನೇ ಭಯವನ್ನ ಪಡ್ಕೊಂಡು ನರ್ವಸ್ ಆಗಿನೇ ಕುಳಿತಿರ್ತಾನೆ. ಇದನ್ನ ನೋಡಿ ಅರ್ಥವನ್ನ ಮಾಡ್ಕೊಳ್ಳುವ ಬೆನ್ನು, ಲೋ ತಮ್ಮ, ನಿನಗಾಗಿ ಕೊಟ್ಟಿರುವ ಗನ್ನನ್ನ ತಂದಿದ್ಯಲ್ವಾ, ಸೊ ಅದನ್ನ ಲೋಡನ್ನ ಮಾಡಿ ಮಡಿಕೊಂಡೋದಾಗಿನೇ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಒಂದು ಫ್ಲಾಟ್ ನ ಒಳಗಡೆ ಇರುವ ಡೇವಿಸ್ ಅನ್ನುವ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಈ ಡೇವಿಸ್ ಬೇರೆ ಯಾರು ಅಲ್ಲ, ನಮ್ಮ ಇವತ್ತಿನ ಸ್ಟೋರಿಯ ಹೀರೋ. ಅಂಡ್ ಇಲ್ಲಿವರೆಗೂ ಇವನು ಹಲವಾರು ದೊಡ್ಡ ದೊಡ್ಡ ಕಳ್ಳತನಗಳನ್ನ ಮಾಡಿರ್ತಾ ಇದ್ದಾನೆ. ಬಟ್ ಆದ್ರೆ ಆ ಕಳ್ಳತನವನ್ನ ಇವನೇನೆ ಮಾಡಿದಾನೆ ಅಂತ ಒಂದೇ ಒಂದು ಚಿಕ್ಕ ಎವಿಡೆನ್ಸ್ ಅನ್ನವೇ ಕೂಡ ಬಿಟ್ಟಿರ್ತಾ ಇಲ್ಲ. ಆ ಮಟ್ಟಿಗೆ ಇವನು ಪ್ಲಾನ್ ಅನ್ನ ಮಾಡಿ ಕಳ್ಳತನವನ್ನ ಎಕ್ಸಿಕ್ಯೂಟ್ ಮಾಡಿ ಬರ್ತಾನೆ. ಅಂಡ್ ಇವಾಗ್ಲೇ ಕೂಡ ಯಾವ್ದೋ ಕಳ್ಳತನವನ್ನ ಮಾಡೋದಿಕ್ಕೆ ಪ್ಲಾನ್ ಅನ್ನ ಮಾಡಿದಾನೆ ಅನ್ಸುತ್ತೆ. ಸೊ ಮಸೂದ್ ಅನ್ನುವ ಒಂದು ವ್ಯಕ್ತಿಯನ್ನ ಫಾಲೋವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಳ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ಮಸೂದ್ ಅನ್ನುವ ವ್ಯಕ್ತಿ ಕೂಡ ಕಾರನ್ನ ಓಡಿಸಿ ಬರ್ತಿರ್ಬೇಕಾದ್ರೆ ನಮ್ಮ ಡೇವಿಸು ಅವರ ಮುಂದಕ್ಕಾಗಿನೇ ಬಂದು ನಿಂತ್ಕೋತಾನೆ. ಇದನ್ನ ನೋಡುವ ಮಸೂದು, ಯಾರು ನೀನು, ಏನಕ್ಕಾಗಿ ಮಧ್ಯಕ್ಕೆ ಬರ್ತಾ ಇದೀಯ ಅಂತ ಕಾರಿನಿಂದ ಇಳಿಬೇಕಾದ್ರೆ ನಮ್ಮ ಹೀರೋ ಗನ್ನನ್ನ ತೆಗೆದು ಪಾಯಿಂಟ್ ಅನ್ನ ಮಾಡಿ ನಿಂತ್ಕೋತಾನೆ. ನೆಕ್ಸ್ಟ್ ನಿನ್ನ ಫೋನ್ ಮತ್ತೆ ಪಾಸ್ವರ್ಡ್ ಅನ್ನ ನನ್ಗೆ ಹೇಳು ಅನ್ನೋದಾಗಿ ಕೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ಮಸೂದ್ ಅನ್ನುವ ವ್ಯಕ್ತಿ ಫೋನಿನ ಪಾಸ್ವರ್ಡ್ ಅನ್ನ ಹೇಳ್ತಾನೆ. ನಂತರ ನಮ್ಮ ಹೀರೋ ಆ ವ್ಯಕ್ತಿಯನ್ನ ಕಾರಿನ ಡಿಕ್ಕಿ ಒಳಗಡೆ ಕೂಡಿಟ್ಟು ಅವನ ಕಾರಿನ ಒಳಗಡೆ ಇರುವ ಫೋನ್ ಅನ್ನವೇ ಎತ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗಿ ಬರ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಬೆನ್ ಮತ್ತೆ ಆಲಿಸ್ ಅನ್ನ ತೋರಿಸ್ಬೇಕಾದ್ರೆ ಅವರು ತಲುಪಬೇಕಾಗಿದ್ದಂತಹ ಜ್ಯುವೆಲರಿ ಶಾಪಿಗೆ ಬರ್ತಾರೆ. ಅಂಡ್ ಸ್ಯಾಮಿ ಅನ್ನುವಂತಹ ಒಬ್ಬ ಓನರು ನಮ್ಮ ಬೆನ್ನವನನ್ನ ಕರೆದು, ಈ ಆಲಿಸ್ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ ಅಲ್ವಾ, ಸೊ ಇವನ ಬಗ್ಗೆ ಎನ್ಕ್ವೈರಿಯನ್ನ ಮಾಡ್ತಾನೆ. ನಂತರ ನಾವು ಸಾಗಿಸೋದಿಕ್ಕೆ ಹೊರಟಿರುವ ಡೈಮಂಡ್ ಗಳು ತುಂಬಾನೇ ಬೆಲೆ ಬಾಳುವಂತದ್ದು. ಅಂಡ್ ಇದನ್ನ ನಾವು ಸೂಟ್ ಕೇಸ್ ನ ಒಳಗಡೆ ಹಾಕೊಂಡು ನಾರ್ಮಲ್ ಆಗಿ ಸಾಗಿಸೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ಡಮ್ಮಿ ಆಗಿರುವಂತಹ ಡೈಮಂಡ್ ಗಳನ್ನ ಸೂಟ್ ಕೇಸ್ ಒಳಗಡೆಗೆ ಹಾಕೊಳ್ಳಿ. ಅಂಡ್ ರಿಯಲ್ ಆದ ಡೈಮಂಡ್ ಗಳನ್ನ ನಿನ್ನ ಶೂ ಒಳಗಡೆಗೆ ಹಾಕುವಂತ ನಮ್ಮ ಬೆನ್ನವನ ಕೈಗೆನೆ ಕೊಡ್ತಾನೆ. ಬಟ್ ಆದ್ರೆ ಈ ವಿಷಯವನ್ನ ಯಾಲಿಸ್ ಅವನಿಗೆ ಹೇಳ್ಬೇಡ ಅನ್ನೋದಾಗಿನವೇ ಹೇಳಿ ಹೊರಗಡೆಗಾಗಿನೇ ಬಂದು ಯಾಲಿಸ್ ಅವನನ್ನ ಮಾತಾಡಿಸ್ತಾನೆ. ಏನಪ್ಪ ತಮ್ಮ, ಸೇಫ್ಟಿಗಾಗಿ ನಿನ್ನ ಹತ್ರ ಗನ್ನನ್ನ ಮಡಿಕೊಂಡಿದ್ಯಾ ಅಂತ ಕೇಳ್ಬೇಕಾದ್ರೆ ಯಾಲಿಸ್ ಕೂಡ ಅವನ ಹತ್ರ ಇರುವ ಒಂದು ಹಳೆ ಕಾಲದ ಗನ್ನನ್ನ ತೆಗೆದು ತೋರಿಸ್ತಾನೆ. ಲೋ ತಮ್ಮ, ಈ ಗನ್ನನ್ನ ಇಟ್ಕೊಂಡ್ರೆ ಕಳ್ಳರನ್ನೇ ಒಡೆದು ಹಾಕಿ ಓಡೋಗ್ ಬಿಡ್ತಾರೆ. ಇದ್ರ ಬದಲಿಗೆ ನನ್ನ ಗನ್ನನ್ನ ತಗೋ, ಕೆಲ್ಸ ಮುಗಿದ್ಮೇಲೆ ನನ್ಗೆ ರಿಟರ್ನ್ ಅನ್ನ ಕೊಡುವಂತ ಅವನ ಗನ್ನನ್ನ ಕೊಡ್ತಾನೆ. ಅಂಡ್ ಅದು ಅಲ್ಲದೆ ನಿಮ್ಮ ಸೇಫ್ಟಿಗೋಸ್ಕರ ಒಂದು ಕಾರು ನಿಮ್ಮನ್ನ ಫಾಲೋವನ್ನ ಮಾಡುತ್ತೆ. ಅದನ್ನ ನೋಡಿ ನೀವು ಭಯವನ್ನ ಪಟ್ಕೋಬೇಡಿ ಅನ್ನೋದಾಗಿನವೇ ಹೇಳಿ ಕಳಿಸ್ತಾನೆ. ಸರಿ, ಓಕೆ ಅಂತ ಬೆನ್ನು ಮತ್ತೆ ಆಲಿಸು ಇಬ್ಬರಿವೆ ಆ ಜಾಗದಿಂದ ಹೊಡ್ತಾರೆ. ಬಟ್ ಆದ್ರೆ ಇವಾಗ ಎಂಟ್ರಿ ಕೊಡ್ತಾನೆ ನೋಡಿ ನಮ್ಮ ಹೀರೋವಾಗಿರುವ ಡೇವಿಸ್. ಅಂದ್ರೆ ಈ ವಜ್ರಗಳನ್ನ ಕದಿಯೋದಿಕ್ಕೆ ನಮ್ಮ ಹೀರೋ ಆಲ್ರೆಡಿ ಪ್ಲಾನ್ ಅನ್ನ ಮಾಡಿ ಕಾಯ್ತಾ ಇದ್ದಾನೆ. ಸೊ ಇವಾಗ ಅದೇ ರೀತಿಯಾಗಿ ಫಾಲೋವನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಯಾವುದೇ ಜನಗಳಿವೆ ಇರೋದಿಲ್ಲ, ಯಾರನ್ನುವೇ ಇರೋದಿಲ್ಲ. ಅಂತ ಜಾಗವನ್ನ ನೋಡಿ ನಮ್ಮ ಹೀರೋ ಅವರ ಕಾರಿಗೆನೆ ಬಂದು ಡ್ಯಾಶ್ ಅನ್ನ ಮಾಡ್ತಾನೆ. ಸೊ ಬೆನ್ ಕೂಡ ಅವನ ಕಾರನ್ನ ನಿಲ್ಲಿಸಬೇಕಾದ್ರೆ ಸರಿಯಾದ ಟೈಮಿಗೆ ನಮ್ಮ ಹೀರೋ ಗನ್ನನ್ನ ತೆಗೆದು ಇಬ್ಬರಿಗಿವೆ ಪಾಯಿಂಟ್ ಅನ್ನ ಮಾಡಿ ನಿಂತ್ಕೋತಾನೆ. ನಂತರ ನಮ್ಮ ಡೇವಿಸು ಅವನ ಫೋನಿನಲ್ಲಿ ಒಂದು ಫೂಟೇಜ್ ಅನ್ನ ತೆಗೆದು ತೋರಿಸ್ತಾನೆ. ಅಂದ್ರೆ ಈ ಬೆನ್ ಇದ್ದಾನೆ ಅಲ್ವಾ, ಅವನ ಮನೆಯ ಫೂಟೇಜ್ ಅನ್ನೇ ತೋರಿಸ್ತಾ ಇದ್ದಾನೆ. ನೋಡು ತಮ್ಮ, ನಿನ್ನ ಮನೆಯ ಹತ್ರಕ್ಕೆ ನನ್ನ ಕಡೆಯೊಬ್ರು ಹೋಗ್ಬಿಟ್ಟಿದ್ದಾರೆ. ನಾನು ಒಂದೇ ಒಂದು ಆರ್ಡರ್ ಅನ್ನ ಕೊಟ್ರೆ ನಿನ್ನ ಹೆಂಡತಿ ಮಕ್ಕಳು ಎಲ್ಲರ ಕಥೆಯನ್ನ ಮುಗಿಸ್ಬಿಡ್ತಾರೆ. ಸೊ ಸೈಲೆಂಟ್ ಆಗಿ ನನ್ನ ಮಾತನ್ನ ಕೇಳಿ ನಿಮ್ಮ ಹತ್ರ ಇರುವ ಗನ್ಗಳು, ವೆಪನ್ಗಳು ಎಲ್ಲವನ್ನ ನನ್ಗೆ ಕೊಡಿ ಅಂತ ಕೇಳ್ತಾನೆ. ಸೊ ಬೇರೆ ದಾರಿ ಇಲ್ದೆ ಬೆನ್ನು ಮತ್ತೆ ಯಾಲಿಸು ಅವರ ಹತ್ರ ಇರುವ ವೆಪನ್ ಅನ್ನ ಕೊಟ್ಬಿಡ್ತಾರೆ. ಅಂಡ್ ಇವಾಗ ನಮ್ಮ ಹೀರೋ ನಿಮ್ಮ ಹತ್ರ ಇರುವ ಡೈಮಂಡ್ ಗಳು, ಸರ್ಟಿಫಿಕೇಟ್ ಎಲ್ಲವನ್ನ ಕೊಡಿ ಅಂತಾನೆ. ಹಾಗೆ ಸೂಟ್ ಕೇಸ್ ನ ಒಳಗಡೆ ಇರೋದು ಫೇಕ್ ಆಗಿರುವಂತಹ ಡೈಮಂಡ್ ಗಳು ಅಲ್ವಾ. ಸೊ ನಮ್ಮ ಬೆನ್ ಕೂಡ ಸರಿ ಓಕೆ ಅನ್ನೋದಾಗಿನೇ ಆ ಸೂಟ್ ಕೇಸ್ ಅನ್ನ ಕೊಡ್ತಾನೆ. ಆದ್ರೆ ನಮ್ಮ ಹೀರೋಗೆ ಗೊತ್ತಿರ್ತಾ ಇದೆ ಅದ್ರ ಒಳಗಡೆ ಇರೋದು ಫೇಕ್ ಆಗಿರುವಂತಹ ಡೈಮಂಡ್ ಗಳು ಅಂತ. ಸೊ ಅನ್ಯಾಯವಾಗಿ ನಿಮ್ಮ ಪ್ರಾಣವನ್ನ ಯಾಕೆ ಕಳ್ಕೊಳ್ತೀರಾ? ರಿಯಲ್ ಆದ ಡೈಮಂಡ್ ಗಳು, ಸರ್ಟಿಫಿಕೇಟ್ ಗಳನ್ನ ಕೊಡಿ ಅನ್ನೋದಾಗಿನೇ ಬೆದರಿಸಬೇಕಾದ್ರೆ ಕೊನೆದಾಗಿ ಬೇರೆ ದಾರಿ ಇಲ್ದೆ ಬೆನ್ನು ಅವರ ಕಾಲಿನಲ್ಲಿ ಬಚ್ಚಿಟ್ಕೊಂಡಿರುವಂತಹ ರಿಯಲ್ ಆದ ಡೈಮಂಡ್ ಅನ್ನ ಕೊಡ್ಬೇಕಾಗುತ್ತೆ.
ಸೊ ನಮ್ಮ ಹೀರೋ ಕೂಡ ಫೈನಲ್ ಆಗಿ ಡೈಮಂಡ್ ಗಳು ನಮ್ಮ ಕೈಗೆ ಸಿಕ್ತು ಅಂತ ಅದನ್ನ ತನ್ನ ವಶಕ್ಕೆನೆ ಪಡ್ಕೋತಾನೆ. ಆ ನಂತರ ಈ ಜಾಗವನ್ನ ಬಿಟ್ಟು ನಾವು ಸೂಪರ್ ಆಗಿನೇ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಆಲಿಸ್ ಅವನ ಹತ್ರ ಅವನ ಹಳೆ ಕಾಲದ ಒಂದು ಗನ್ ಇತ್ತು ಅಲ್ವಾ. ಸೊ ಸರಿಯಾದ ಗ್ಯಾಪ್ ಅನ್ನು ನೋಡಿ ಅದೇ ಗನ್ ಅನ್ನ ಮೇಲಕ್ಕೆ ಎತ್ಕೋತಾನೆ. ನಂತರ ಚಾನ್ಸು ಸಿಕ್ಕಿದ ಕೂಡಲೇ ನಮ್ಮ ಹೀರೋವಿನ ಕಡೆಗೆ ಪಾಯಿಂಟ್ ಅನ್ನ ಮಾಡಿ ಶೂಟ್ ಅನ್ನ ಮಾಡ್ಬಿಡ್ತಾನೆ. ಬಟ್ ಆದ್ರೆ ಅದು ಹಳೆ ಗನ್ ಆಗಿರ್ತಿರೋದ್ರಿಂದ ಮಿಸ್ ಫೈರ್ ಆಗಿ ನಮ್ಮ ಹೀರೋವಿನ ಪ್ರಾಣ ಬದುಕುಳಿಯುತ್ತೆ. ಅಷ್ಟೇ ಇದನ್ನ ನೋಡಿ ಶಾಕ್ ಆಗುವಂತಹ ನಮ್ಮ ಹೀರೋ ಫಟ್ ಅಂತ ಗಾಡಿಯನ್ನ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಜಾಗದಿಂದಾನೇ ಎಸ್ಕೇಪ್ ಆಗಿ ಬಂದ್ಬಿಡ್ತಾನೆ. ಆ ನಂತರ ಸಿಟಿ ಒಳಗಡೆ ತುಂಬಾನೇ ಕಷ್ಟವನ್ನ ಪಟ್ಟು ಟ್ರಾವೆಲ್ ಅನ್ನ ಮಾಡಿ ಒಂದು ದೊಡ್ಡದಾದ ಗ್ಯಾರೇಜಿನ ಒಳಗಡೆಗಾಗಿನೇ ಕಾರನ್ನ ತಂದು ನಿಲ್ಲಿಸ್ತಾನೆ. ಅಂಡ್ ಮೊದಲನೇ ಬಾರಿ ಅನ್ಸುತ್ತೆ ನಮ್ಮ ಹೀರೋ ಇಷ್ಟೊಂದು ಭಯವನ್ನ ಪಡ್ಕೊಂಡಿರೋದು. ಯಾಕಂದ್ರೆ ಇವನ ಸಾವು ಕಣ್ಣು ಮುಂದೆನೆ ಪಾಸ್ ಆಗಿ ಹೋಗಿದೆ ಅಲ್ವಾ. ಸೊ ಆದ್ರೂ ಕೂಡ ನಾವು ಸೇಫ್ ಆಗಿನೇ ಎಸ್ಕೇಪ್ ಆದ್ವಲ್ಲ ಅಂತ ಯೋಚನೆಯನ್ನ ಮಾಡ್ಕೊಂಡು ಅವನ ಮುಖಕ್ಕೆ ಹಾಕಿರುವ ಮಾಸ್ಕ್, ಕಣ್ಣಿನ ಒಳಗಡೆ ಹಾಕಿರುವ ಲೆನ್ಸು ಎಲ್ಲವನ್ನ ರಿಮೂವ್ ಅನ್ನ ಮಾಡ್ತಾನೆ. ಆ ನಂತರ ಇವಾಗ ಬಂದಿರುವ ಕಾರನ್ನ ಒಂದು ಬಟ್ಟೆಯನ್ನ ಹಾಕಿ ಪೂರ್ತಿಯಾಗಿ ಕವರ್ ಅನ್ನ ಮಾಡಿ ಬೇರೆ ಕಾರನ್ನ ಎತ್ಕೊಂಡು ಆ ಜಾಗದಿಂದಾನೆ ಹೊರಗಡೆ ಬರ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪೊಲೀಸ್ ಆಫೀಸರ್ ಆಗಿರುವ ಲೂ ಮತ್ತೆ ಅವನ ಅಸಿಸ್ಟೆಂಟ್ ಅನ್ನ ನಾವು ನೋಡ್ತೀವಿ. ಅಂಡ್ ಇವಾಗ $3 ಬಿಲಿಯನ್ ನಷ್ಟು ಬೆಲೆ ಬಾಳುವಂತಹ ಡೈಮಂಡ್ ಗಳು ಕಳ್ಳತನವಾಗಿದೆ ಅಲ್ವಾ. ಸೊ ಇದೇ ಕಳ್ಳತನದ ಕೇಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕಾಗಿನೇ ಬಂದಿರ್ತಾ ಇದ್ದಾರೆ. ಅಂಡ್ ಅದೇ ರೀತಿ ನಮ್ಮ ಬೆನ್ ಮತ್ತೆ ಯಾಲಿಸ್ ಅವರ ಹತ್ರಕ್ಕಾಗಿನೇ ಬಂದು ನೀವು ಯಾವತ್ತು ಡೈಮಂಡ್ ಅನ್ನ ಸಾಗಿಸೋದಿಕ್ಕೆ ಬಂದಿರ್ತಾ ಇದ್ದೀರೋ ಆವತ್ತೇನೆ ಆ ಕಳ್ಳ ಬಂದು ನಿಮ್ಮ ಹತ್ರ ಕಳ್ಳತನವನ್ನ ಮಾಡ್ಕೊಂಡು ಹೋಗಿದ್ದಾನೆ. ಅದಿರ್ಲಿ ನಿನ್ನ ಮನೆಯ ಅಡ್ರೆಸ್ ಆಗಿರ್ಲಿ, ನಿನ್ನ ಹೆಂಡತಿಯ ಬಗ್ಗೆ ಆಗಿರಬಹುದು, ಆ ಕಳ್ಳನಿಗೆ ಡೀಟೇಲ್ಸ್ ಗಳು ಯಾವ ರೀತಿ ಸಿಕ್ತು ಅನ್ನೋದಾಗಿನೇ ಪೊಲೀಸ್ ಅವರು ಕೇಳ್ಬೇಕಾದ್ರೆ ನನ್ಗಂತೂ ಅದ್ರ ಬಗ್ಗೆ ಏನೇ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ನಮ್ಮ ಆಲಿಸ್ ಕೊನೆಯದಾಗಿ ಶೂಟ್ ಅನ್ನವೇ ಕೂಡ ಮಾಡಿದ ಅಲ್ವಾ. ಸೊ ಅದ್ರ ಬಗ್ಗೆನವೇ ಕೂಡ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವಂತಹ ಲೂಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ನೀವು ಗನ್ನನ್ನ ತೆಗೆದು ಶೂಟ್ ಅನ್ನ ಮಾಡಿರ್ತಾ ಇದ್ದೀರಾ ಅಂದ್ರೆ ಆ ಕಳ್ಳನವೇ ಕೂಡ ಶೂಟ್ ಅನ್ನ ಮಾಡಬಹುದಿತ್ತು ಅಲ್ವಾ. ಬಟ್ ಆದ್ರೆ ಏನಕ್ಕೆ ಅವನು ಶೂಟ್ ಅನ್ನ ಮಾಡಿಲ್ಲ ಅಂದ್ರೆ ಅವನು ಹಲವಾರು ದಿನಗಳಿಂದ ನಿಮ್ಮನ್ನ ಟ್ರ್ಯಾಕ್ ಅನ್ನ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಹಾಗೆ ಯಾರು ಈ ಕಳ್ಳತನವನ್ನ ಮಾಡ್ತಾ ಇದ್ದಾರೋ ಅವನಿಗೆ ವೈಲೆನ್ಸ್ ಅನ್ನ ಮಾಡೋದಿಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಸೊ ಯಾವ್ದೇ ರೀತಿ ತಪ್ಪನ್ನ ಮಾಡದೆ ಸೇಫ್ ಆಗಿನೇ ಕಳ್ಳತನವನ್ನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಡೇವಿಸ್ ಅನ್ನ ನೋಡೋದಾದ್ರೆ ಫೈನಲ್ ಆಗಿ ಅವನ ಫ್ಲಾಟ್ ಗೆನೆ ಬರ್ತಾನೆ. ನಂತರ ಇವಾಗ ತಂದಿರುವ ಎಲ್ಲಾ ಡೈಮಂಡ್ ಗಳನ್ನ ಪ್ಯಾಕ್ ಅನ್ನ ಮಾಡಿ ಒಂದು ಕಪ್ ನ ಒಳಗಡೆ ಬಚ್ಚಿಡ್ತಾನೆ. ನೆಕ್ಸ್ಟ್ ಇವನು ಮುಖಕ್ಕೆ ಹಾಕೊಂಡಿದ್ದಂತಹ ಮಾಸ್ಕ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಅದ್ರಲ್ಲಿ ರಕ್ತದ ಹನಿಗಳು ಕಚ್ಕೊಂಡಿರೋದು ಗೊತ್ತಾಗುತ್ತೆ. ಅಂದ್ರೆ ನಾವು ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಸಿರುವ ಕಾರಿನ ಒಳಗಡೆ ಕೂಡ ನಮ್ಮ ರಕ್ತವೇನಾದ್ರೂ ಇದ್ಯಾ, ಹಾಗಿದ್ರೆ ನಾವು ಸಿಕ್ಕಾಕೊಳ್ಳುವ ಚಾನ್ಸ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಅವತ್ತು ಸಂಜೆ ಆಗ್ಬೇಕಾದ್ರೆ ನಮ್ಮ ಡೇವಿಸ್ ಮನಿ ಅನ್ನುವಂತಹ ಒಬ್ಬ ಮುದುಕನನ್ನ ಬಂದು ಭೇಟಿಯನ್ನ ಮಾಡ್ತಾನೆ. ಅಂಡ್ ಈ ಮನಿ ಅನ್ನುವ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಹೀರೋ ಕಳ್ಳತನವನ್ನ ಮಾಡ್ಕೊಂಡು ಬರುವ ಎಲ್ಲಾ ಮಾಲನ್ನ ಮಾರುವಂತಹ ಒಂದು ಕ್ಯಾಂಡಿಡೇಟ್. ಸೊ ಇವಾಗ ಈ ಮನಿ ಅನ್ನುವ ವ್ಯಕ್ತಿ ನಮ್ಮ ಹೀರೋವಿಗೆ ಎಲ್ಲಾ ಕೆಲ್ಸನವೇ ಚೆನ್ನಾಗಿನೇ ನಡೀತಾ ಇದೆಯಾ ಅನ್ನೋದಾಗಿನೇ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಇವತ್ತು ಸಾವಿನ ದವಡಿಯಿಂದ ಬಚಾವಾಗಿ ಬಂದಿದ್ದಾನೆ ಅಲ್ವಾ. ನನ್ನ ಕಣ್ಣಿನ ಹತ್ರದಲ್ಲಿನೇ ಬುಲೆಟ್ ಪಾಸ್ ಆಗಿದೆ. ಸೊ ಸಾವನ್ನ ನಾನು ಎದುರುಗಡೆನೆ ನೋಡಿ ಬಂದಿದ್ದೀನಿ. ಅದು ಅಲ್ಲದೆ ನಾವು ನೆಕ್ಸ್ಟ್ ಒಂದು ಮಾಸ್ಟರ್ ಆಗಿರುವ ಪ್ಲಾನ್ ಅನ್ನ ಮಾಡಿದ್ವಿ ಅಲ್ವಾ, ಅದನ್ನ ಎಕ್ಸಿಕ್ಯೂಟ್ ಅನ್ನ ಮಾಡೋದು ತುಂಬಾನೇ ಕಷ್ಟವಾಗಿದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವಂತಹ ಮುದುಕ, ಹಾಗಿದ್ರೆ ನಿನ್ನ ಹತ್ರ ಬೇರೆ ಏನಾದ್ರೂ ಪ್ಲಾನ್ ಇದೆಯಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನಮ್ಮ ಹೀರೋ, ಹೌದು ನಾನು ಅದ್ರ ಮೇಲೆನೆ ವರ್ಕ್ ಅನ್ನ ಮಾಡ್ತಾ ಇದ್ದೀನಿ, ಹೊಸ ಪ್ಲಾನ್ ಅನ್ನ ಮಾಡ್ತೀನಿ ಅನ್ನೋದಾಗಿನವೇ ಹೇಳ್ಕೊತಾನೆ. ಅಂಡ್ ಅದೇ ರೀತಿ ವಾಪಸ್ಸು ನಮ್ಮ ಹೀರೋ ಅವನ ಮನೆಗೆ ಬಂದು ಶಾರನ್ ಅನ್ನುವ ಒಂದು ಲೇಡಿಯ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ಕುಳಿತುಕೋತಾನೆ. ಆಕ್ಚುಲ್ ಆಗಿ ಶಾರನ್ ಅನ್ನುವ ಲೇಡಿ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ವರ್ಕ್ ಅನ್ನ ಮಾಡಿ ಬರ್ತಿದ್ದಾಳೆ. ಸೊ ಇವಾಗ್ಲೂ ಕೂಡ ಆ ಲೇಡಿ ಮುಂಡ್ರು ಅನ್ನುವ ಒಂದು ರಿಚ್ ಆದ ಪರ್ಸನ್ ಹತ್ರಕ್ಕೆ ಬಂದು ಇವಳ ಇನ್ಶೂರೆನ್ಸ್ ಪಾಲಿಸಿಯನ್ನ ಅವನಿಗಾಗಿನೇ ಕೊಡ್ಸೋದಿಕ್ಕಾಗಿನೇ ನೋಡ್ತಿರ್ತಾಳೆ. ಹೇಳಿ ಕೇಳಿ ಇವನು ರಿಚ್ ಆಗಿರೋದ್ರಿಂದ ಇವನ ಮನೆಯ ಬಗ್ಗೆ ತುಂಬಾನೇ ಹೊಗಳುತ್ತಾಳೆ. ಸರ್ ನೋಡಿ ನೀವು ಎಷ್ಟೊಂದು ರಿಚ್ ಆಗಿದ್ದೀರಾ, ಇದಕ್ಕೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಎಲ್ಲನೂ ನಷ್ಟವಾಗ್ಬಿಡುತ್ತೆ ಅಲ್ವಾ. ಸೊ ನಮ್ಮ ಕಂಪನಿಯಿಂದ ಇನ್ಶೂರೆನ್ಸ್ ಅನ್ನ ತಗೊಂಡ್ರೆ ಎಲ್ಲವನ್ನ ರಿಕವರಿಯನ್ನ ಮಾಡ್ಕೊಳ್ಬಹುದು. ಸೊ ನಮ್ಮ ಪಾಲಿಸಿಯನ್ನ ತಗೊಳ್ಳಿ ಅನ್ನೋದಾಗಿ ಡೀಲ್ ಅನ್ನ ಮಾಡ್ತಿರ್ತಾಳೆ. ಅಂಡ್ ಇದೇ ಟೈಮಿಗೆ ಆ ಮುಂಡ್ರಾಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇರ್ತಾ ಇದ್ದು ಅವಳನ್ನೇ ಬಂದ್ಬಿಡ್ತಾಳೆ. ಬಟ್ ಆದ್ರೆ ನಮ್ಮ ಶಾರನ್ಗೆ ಇವಾಗ ಬಂದಿರುವ ಲೇಡಿ ಮುದುಕನ ಹೆಂಡತಿ ಆಗೋಳು ಅಂತ ಗೊತ್ತಿಲ್ಲ ಅಲ್ವಾ. ಸೊ ನಿಮ್ಮ ಮಗಳು ತುಂಬಾನೇ ಚೆನ್ನಾಗಿದ್ದಾಳೆ ಸೋರು ಅನ್ನೋದಾಗಿನೇ ಹೇಳ್ಬಿಡ್ತಾಳೆ. ಬಟ್ ಆದ್ರೆ ಯಾವಾಗ ಇವಳು ಮಗಳೆಲ್ಲ ಬದಲಾಗಿ ಇವನ ಹೆಂಡತಿ ಆಗೋಳು ಅಂತ ಗೊತ್ತಾಗುತ್ತೋ ನಮ್ಮ ಶಾರನ್ನು ಸೀದಾ ಜಾಗವನ್ನ ಬಿಟ್ಟು ಈ ಡೀಲ್ ಅನ್ನ ಮಾಡೋದಿಕ್ಕೆ ಆಗಲ್ಲ ಅಂತ ವಾಪಸ್ ಬಂದ್ಬಿಡ್ತಾಳೆ. ಅಂಡ್ ಇವಳ ಜೊತೆ ವರ್ಕ್ ಅನ್ನ ಮಾಡುವ ವರ್ಕರ್ಗಳು ಆ ಡೀಲ್ ಅನ್ನ ಮಾಡಿದ್ಯಾ ಮುಂಡ್ರೋಗೆ ಪಾಲಿಸಿಯನ್ನ ಕೊಟ್ಟನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಶಾರನ್ನು ಅವನಿಗೆ ಯೋಚನೆ ಮಾಡೋದಿಕ್ಕೆ ಇನ್ನವೇ ಟೈಮ್ ಬೇಕಂತ ಅನ್ನೋದಾಗಿನೇ ಮಾತನ್ನ ತಳ್ಳಿ ಆಗ್ತಾಳೆ. ನಂತರ ನಮ್ಮ ಶಾರನ್ನು ಬಾಸ್ ಆಗಿರುವ ಫಿಲ್ನ ಹತ್ರಕ್ಕಾಗಿನೇ ಬಂದು, ಸರ್ ನಾನು ಹಲವಾರು ವರ್ಷಗಳಿಂದ ನಿಮ್ಗೆ ಕೆಲ್ಸವನ್ನ ಮಾಡಿ ಬರ್ತಾ ಇದ್ದೀನಿ, ಸೊ ನನ್ಗೆ ಪ್ರಮೋಷನ್ ಅನ್ನ ಕೊಡಿ ಅಂತ ಕೇಳಿದ್ಯಾ ಅಲ್ವಾ, ಅದ್ರ ಬಗ್ಗೆ ಏನನ್ನ ಮಾಡಿದ್ರಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಫಿಲ್ಲು ಇವಳ ಮಾತನ್ನ ಸೈಲೆಂಟ್ ಆಗಿನೇ ತೆಗೆದು ಹೋಗ್ತಾನೆ.
ನಂತರ ಇವಾಗ $3 ಬಿಲಿಯನ್ ಬೆಲೆ ಬಾಳುವ ಡೈಮಂಡ್ ಗಳು ಕಳ್ಳತನವಾಗಿದೆ ಅಲ್ವಾ, ಆ ಡೈಮಂಡ್ ಗಳಿಗೆ ಕೂಡ ಇವರ ಕಂಪನಿಯಿಂದಾನೇ ಇನ್ಶೂರೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇವಾಗ ಡೈಮಂಡ್ ಗಳು ಕಳ್ಳತನವಾಗಿದೆ ಅಂದ್ರೆ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೊಳ್ಳೋದಿಕ್ಕೆ ಬಂದೇ ಬರ್ತಾರೆ. ಅಂದ್ರೆ ಇವರ ಕಂಪನಿಯಿಂದ ಹಣವನ್ನ ಕಟ್ಟಿಕೊಡ್ಬೇಕಾಗುತ್ತೆ ಅಲ್ವಾ. ಸೊ ಅದೇ ವಿಷಯವಾಗಿ ಫಿಲ್ಲು ಟೆನ್ಷನ್ ಆಗಿದ್ದಾನೆ. ಸೊ ನಮ್ಮ ಶಾರನ್ಗೆ ನಿನ್ಗೆ ಪೊಲೀಸ್ ಅವರು ಸ್ವಲ್ಪ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಅಲ್ವಾ, ಅವರ ಜೊತೆಗಿನೇ ಸೇರ್ಕೊಂಡು ಆ ಡೈಮಂಡ್ ಗಳನ್ನ ಯಾರು ಕಳ್ಳತನ ಮಾಡಿದಾರೋ ಅವರನ್ನ ಕಂಡು ಹಿಡಿಯೋದಿಕ್ಕಾಗಿನೇ ನೋಡು. ಯಾಕಂದ್ರೆ ಕಳ್ಳತನವನ್ನ ಮಾಡಿರುವ ಕಳ್ಳರೇನಾದ್ರೂ ಸಿಕ್ಕಾಕೊಂಡ್ರೆ ಆ $3 ಬಿಲಿಯನ್ ಅನ್ನ ನಾವು ಕಟ್ಟಿಕೊಡೋದು ತಪ್ಪುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಶಾರೋನು ಮುನ್ರೋಗೆ ಪಾಲಿಸಿಯನ್ನ ಕೊಡ್ಸೋದಿಕ್ಕಾಗಿ ನೋಡ್ತಿದ್ಲು ಅಲ್ವಾ, ಆ ಕೆಲ್ಸವನ್ನ ಬಿಟ್ಟು ಕೊಡೋದಿಕ್ಕಾಗಿ ಇಷ್ಟವಾಗಿರೋದಿಲ್ಲ. ಬಟ್ ಆದ್ರೆ ಮಿಲನ್ ಅನ್ನುವ ಒಂದು ಲೇಡಿ ಮಧ್ಯಕ್ಕಾಗಿನೇ ಬಂದು ಆ ಕೆಲ್ಸವನ್ನ ನಾನು ನೋಡ್ಕೊಳ್ತೀನಿ, ನೀನು ಟೆನ್ಷನ್ ಅನ್ನ ತಗೊಳ್ಬೇಡ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇವಾಗ ನಮ್ಮ ಶಾರನು ಬೇಡನೋ ಹಾಗನುವೆ ಇಲ್ಲ, ಈ ಕೆಲ್ಸವನ್ನ ಮಾಡ್ತೀನಿ ಅನ್ನೋ ಹಾಗನುವೆ ಇಲ್ಲ. ಸೊ ಜಬರ್ದಸ್ತಿಯಾಗಿ ಕೇಸಿನ ಒಳಗಡೆಗಾಗಿನೇ ಇನ್ವಾಲ್ವ್ ಆಗ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪೊಲೀಸ್ ಆಫೀಸರ್ ಆಗಿರುವ ಲೂ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಡೈಮಂಡ್ ಶಾಪ್ ನ ಓನರ್ ಆಗಿರುವ ಸ್ಯಾಮಿ ಹತ್ರಕ್ಕಾಗಿನೇ ಬಂದು ಈ ಶಾಪ್ ನಲ್ಲವೇ ಕೂಡ ಡೈಮಂಡ್ ಗಳ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ತಾರೆ. ನೋಡಿ, ಡೈಮಂಡ್ ಗಳೇನಾದ್ರೂ ಕಳ್ಳತನವಾದ್ರೆ ಇನ್ಶೂರೆನ್ಸ್ ನಿಂದ ಹಣವನ್ನ ಕಟ್ಟಿಕೊಡ್ತಾರೆ ಅಲ್ವಾ. ಸೊ ಆ ಇನ್ಶೂರೆನ್ಸ್ ಹಣವನ್ನ ತಗೊಳ್ಳೋದಿಕ್ಕೆ ಡೈಮಂಡ್ ಗಳನ್ನ ನೀವೇನೆ ಕಳ್ಳತನವನ್ನ ಮಾಡಿ ನಾಟಕವನ್ನ ಮಾಡ್ತಿರ್ಬಹುದು ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಇದನ್ನ ಕೇಳಿ ಬಂದ ಆ ಸ್ಯಾಮಿ, ನಾನು 20 ವರ್ಷಗಳಿಗಿಂತ ಜಾಸ್ತಿ ಆಗಿ ಈ ಬಿಸ್ನೆಸ್ ಅನ್ನ ಮಾಡಿ ಬರ್ತಿದ್ದೀನಿ. ಅಂಡ್ ಇದು ಒಂದೇ ಶಾಪ್ ಅಲ್ಲದೆ ಇನ್ನವೇ 2 ಶಾಪ್ ಗಳನ್ನವೇ ಕೂಡ ನಾನು ಓಪನ್ ಮಾಡಿದ್ದೀನಿ. ಹೀಗಿರ್ಬೇಕಾದ್ರೆ ನನ್ನ ರೆಪ್ಯುಟೇಷನ್ ನ ಏನಕ್ಕಾಗಿ ಹಾಳನ್ನ ಮಾಡ್ಕೊಳ್ಳಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ನಾನು ಈ ಡೈಮಂಡ್ ಗಳನ್ನ ಸಾಗಿಸೋದ್ರ ಬಗ್ಗೆ ಯಾವುದೇ ವಿಷಯವನ್ನ ಲೀಕ್ ಅನ್ನ ಮಾಡಿರ್ಲಿಲ್ಲ, ಕೇವಲ ಕಸ್ಟಮರ್ ಗೆ ಒಂದು ಮೇಲ್ ಅನ್ನ ಮಾತ್ರವಾಗಿನೇ ಮಾಡಿದೆ ಅಂತ ಹೇಳ್ಕೊತಾನೆ. ಇದನ್ನ ಕೇಳುವ ಪೊಲೀಸ್ ಆಫೀಸರ್ಗೆ ಅರ್ಥವಾಗ್ಬಿಡುತ್ತೆ, ಆ ಕಳ್ಳ ಇವರ ಮೇಲನ್ನ ಹ್ಯಾಕ್ ಮಾಡಿ ಡೀಟೇಲ್ಸ್ ಗಳನ್ನ ತಗೊಂಡಿದ್ದಾನೆ ಅನ್ನೋದಾಗಿ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಡೇವಿಸ್ ಅವನನ್ನ ತೋರಿಸ್ಬೇಕಾದ್ರೆ ಒಬ್ಬ ಹ್ಯಾಕರ್ ಅನ್ನ ಭೇಟಿ ಮಾಡಿ ಅವನಿಗೆ ಸ್ವಲ್ಪ ಹಣವನ್ನ ಕೊಡ್ತಿರ್ತಾನೆ. ಯಾಕಂದ್ರೆ ಶಾರನ್ ಅನ್ನುವ ಒಂದು ಲೇಡಿಯ ಬಗ್ಗೆ ಎನ್ಕ್ವೈರಿಯನ್ನ ಮಾಡ್ತಿದ್ದ ಅಲ್ವಾ. ಸೊ ಅವಳ ಸೋಷಿಯಲ್ ಮೀಡಿಯಾ ಆಗಿರಬಹುದು, ರುಟೀನ್ ಆಗಿರಬಹುದು, ಏಜೆನ್ಸಿ ಬಗ್ಗೆ ಆಗಿರಬಹುದು, ಪ್ರತಿಯೊಂದು ಡೀಟೇಲ್ಸ್ ಅನ್ನವೇ ಕೂಡ ಕಂಡು ಹಿಡಿದು ಇವನಿಗೆ ಕೊಡೋದಿಕ್ಕಾಗಿ. ಅಂದ್ರೆ ನಮ್ ಹೀರೋ ನಾರ್ಮಲ್ ಆಗಿ ಪ್ಲಾನ್ ಅನ್ನ ಮಾಡಿ ಒಂದು ಕಳ್ಳತನವನ್ನ ಮಾಡೋದಿಲ್ಲ, ಬದಲಾಗಿ ಯಾವ ವಸ್ತುವಿನ ಮೇಲೆ ಇನ್ಶೂರೆನ್ಸ್ ಇದೆ ಅಂತ ಎಲ್ಲವನ್ನವೇ ಕೂಡ ಎನ್ಕ್ವೈರಿಯನ್ನ ಮಾಡಿ ಬರ್ತಾನೆ. ಸೊ ಅದೇ ರೀತಿಯಾಗಿ ನಮ್ಮ ಡೇವಿಸು ವಾಪಸ್ ಇವನ ಮನೆ ಕಡೆಗಾಗಿನೇ ಬರ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಸಿಗ್ನಲ್ ಬಿದ್ಬಿಡೋದ್ರಿಂದ ಕಾರನ್ನ ಸಡನ್ ಆಗಿನೇ ನಿಲ್ಲಿಸ್ತಾನೆ. ಬಟ್ ಆದ್ರೆ ಮಾಯಾ ಅನ್ನುವ ಲೇಡಿ ಹಿಂದಗಡೆಯಿಂದ ಬಂದು ಡ್ಯಾಶ್ ಅನ್ನ ಮಾಡ್ಬಿಡ್ತಾಳೆ. ನಂತರ ಹೊರಗಡೆ ಬಂದು ಕಾರನ್ನ ಏನಕ್ಕೆ ನಿಲ್ಲಿಸ್ತೆ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಡೇವಿಸು ರೆಡ್ ಸಿಗ್ನಲ್ ಬಿದ್ದಿದೆ ಅನ್ನೋದಾಗಿ ಕೈಯನ್ನ ಮಾಡಿ ತೋರಿಸ್ತಾನೆ. ಅಂಡ್ ಇವಾಗ ಹಿಂದಗಡೆಯಿಂದ ಬಂದು ಗುದ್ದಿರೋದು ಆ ಲೇಡಿ ಅಲ್ವಾ. ಸೊ ನಿನ್ನ ಇನ್ಶೂರೆನ್ಸ್ ಲೈಸೆನ್ಸ್ ಎಲ್ಲವನ್ನ ತೋರ್ಸು, ಯಾಕಂದ್ರೆ ನಾನು ಗುದ್ದಿರುವ ಕಾರು ನನ್ನದಲ್ಲ, ಬದಲಾಗಿ ನಮ್ಮ ಬಾಸ್ ನದ್ದು. ಸೊ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಅನ್ನ ಮಾಡ್ಕೊಳ್ಬೇಕು ಅನ್ನೋದಾಗಿನೇ ಕೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋಗೆ ಪೊಲೀಸ್ ಅವರ ಹತ್ರ ಎಲ್ಲ ಹೋಗಿ ಜಂಜಾಡೋದಿಕ್ಕೆ ಇಷ್ಟ ಇಲ್ಲ ಅಲ್ವಾ. ಸೊ ಇವನ ಕಾರಿನ ಒಳಗಡೆಯಿಂದ ಒಂದಷ್ಟು ಹಣವನ್ನ ಎತ್ಕೊಂಡು, ನೋಡಿ ಮೇಡಮ್, ನಿಮ್ಗೆ ಎಷ್ಟು ಲಾಸ್ ಆಗಿದೆ ಅಂತ ಹೇಳಿ ಆ ಹಣವನ್ನ ಕೊಟ್ಟು ಹೋಗ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಷ್ಟೊಂದು ಹಣವನ್ನ ನೋಡುವ ಮಾಯಾಗೆ ಶಾಕ್ ಆಗ್ಬಿಡುತ್ತೆ. ಸರ್ ಏನ್ ಸರ್, ನೀವು ಯಾವಾಗ್ಲೂ ಇಷ್ಟೊಂದು ಹಣವನ್ನ ಎಲ್ಲಿಂದ ತಂದು ಮಡಿಕೊಂಡಿರ್ತೀರಿ ಅಂತ ಕೇಳ್ಬೇಕಾದ್ರೆ, ನೋಡಿ ಮೇಡಮ್, ನಿಮ್ಗೆ ಹೇಳುವಷ್ಟು ಟೈಮು ನನ್ನ ಹತ್ರವಾಗಿನೇ ಇಲ್ಲ. ಸೊ ಎಷ್ಟು ಲಾಸ್ ಆಗಿದೆ ಹೇಳಿ ಅಷ್ಟು ಹಣವನ್ನು ಕೊಟ್ಟು ನಾನು ಹೋಗ್ಬೇಕು ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಆದ್ರೆ ಈ ಮಾಯಾ ಒಪ್ಪೋದಿಕ್ಕಾಗಿ ರೆಡಿನೇ ಇಲ್ಲ. ಸರಿ, ಕಾರು ನನ್ನದಲ್ಲ, ಬದಲಾಗಿ ನಮ್ಮ ಕಂಪನಿಯದ್ದಾಗಿದೆ. ಅಂಡ್ ನಾನು ಸರಿಯಾಗಿ ರಿಪೋರ್ಟ್ ಅನ್ನ ಮಾಡಿಲ್ಲ ಅಂದ್ರೆ ಕೆಲ್ಸದಿಂದಾನೇ ತೆಗೆದಾಕ್ಬಿಡ್ತಾರೆ. ಸೊ ದಯವಿಟ್ಟು ನಿಮ್ಮ ಇನ್ಶೂರೆನ್ಸ್ ಲೈಸೆನ್ಸ್ ಎಲ್ಲವನ್ನ ಕೊಡಿ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋಗೆ ಕೂಡ ಇನ್ಶೂರೆನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಶಾರನ್ ಅವಳನ್ನ ತೋರಿಸ್ಬೇಕಾದ್ರೆ ಅದೇ ಇವಾಗ ಪೊಲೀಸ್ ಅವರ ಜೊತೆ ಸೇರ್ಕೊಂಡು ಕೇಸನ್ನ ಮುಂದುವರ್ಸೋದಿಕ್ಕಾಗಿ ತೀರ್ಮಾನವಾಗಿತ್ತು ಅಲ್ವಾ. ಸೊ ಅದೇ ರೀತಿಯಾಗಿ ಒಂದು ಕೆಫೆ ಒಳಗಡೆ ಲೂನಾ ಬಂದು ಭೇಟಿ ಮಾಡ್ತಾಳೆ. ಅಂಡ್ ಇವಾಗ ನಮ್ಮ ಶಾರನು, ಸರ್ ನೀವು ಆ ಡೈಮಂಡ್ ಗಳನ್ನ ಮಡಗಿರುವ ಓನರು ಮತ್ತೆ ಡೀಲರು ಇಬ್ಬರನ್ನವೇ ಕೂಡ ಎನ್ಕ್ವೈರಿಯನ್ನ ಮಾಡಿ, ಖಂಡಿತ ಕಳ್ಳ ಆದಷ್ಟು ಬೇಗ ಸಿಗ್ತಾನೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಇದನ್ನ ಕೇಳುವಂತಹ ಲೂಗೆ ಅರ್ಥವಾಗ್ಬಿಡುತ್ತೆ, ಈ ಇನ್ಶೂರೆನ್ಸ್ ಕಂಪನಿಯೊಬ್ರು ಹಣವನ್ನ ಕೊಡ್ಬೇಕಾಗುತ್ತೆ ಅಂತ ಕಳ್ಳನನ್ನ ಹಿಡಿಯೋದಿಕ್ಕೆ ನೋಡ್ತಾ ಇದ್ದಾರೆ ಅಂತ. ಅದಕ್ಕೆ ಈ ಪೊಲೀಸ್ ಆಫೀಸರು ಏನನ್ನ ಹೇಳ್ತಾನೆ ಅಂದ್ರೆ, ನೋಡಿ ಮೇಡಮ್, ನೀವು ಇಲ್ಲಿವರೆಗೂ ಎಷ್ಟೋ ಲಕ್ಸುರಿಯಾದ ವಸ್ತುಗಳಿಗೆ ಇನ್ಶೂರೆನ್ಸ್ ಅನ್ನ ಕೊಟ್ಟಿ ಬಂದಿದ್ದೀರಾ. ಅಂಡ್ ಯಾವ ವಸ್ತುಗೆ ನೀವು ಪಾಲಿಸಿಯನ್ನ ಕೊಡ್ತಿರೋ ಅದೇ ವಸ್ತುಗಳು ಕಳ್ಳತನವಾಗ್ತಾ ಇದಾವೆ. ಅಂದ್ರೆ ನಿಮ್ಮ ಇನ್ಶೂರೆನ್ಸ್ ಕಂಪನಿ ಒಳಗಡೆನೆ ಯಾರೋ ಕಳ್ಳ ಅಡಗಿದ್ದಾನೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಪೊಲೀಸ್ ಆಫೀಸರು ಸೀದಾ ಅವನ ಸ್ಟಾಫ್ ಅವರ ಹತ್ರಕ್ಕಾಗಿನೇ ಬಂದು ಎಲ್ಲ ಆಫೀಸರ್ ಗಳನ್ನ ಒಟ್ಟಾಗಿನೇ ಸೇರಿಸಿ ಹಳೆ ಕೇಸ್ ಗಳನ್ನ ರೀಓಪನ್ ಮಾಡಿಸ್ತಾನೆ. ಅಂಡ್ ಅದೇ ರೀತಿ ನೂರಾರು ಕಳ್ಳತನದ ಕೇಸ್ ಗಳನ್ನ ಓಪನ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಕಳ್ಳತನದ ಕೇಸ್ ಗಳನ್ನ ಕ್ಯಾನ್ಸಲ್ ಅನ್ನ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ನಡೀತಾ ಇರೋದು ದೊಡ್ಡ ದೊಡ್ಡ ಕಳ್ಳತನ ಅಲ್ವಾ. ನೆಕ್ಸ್ಟ್ ವೈಲೆನ್ಸ್ ನ ಜೊತೆಗೆ ಆಗಿರುವಂತಹ ಕಳ್ಳತನಗಳನ್ನವೇ ಕೂಡ ತೆಗೆದು ಹಾಕ್ತಾನೆ.
ಯಾಕಂದ್ರೆ ಇವಾಗ ಕಳ್ಳತನವನ್ನ ಮಾಡ್ತಾ ಇರುವಂತಹ ಕಳ್ಳ ಯಾವುದೇ ರೀತಿ ತಪ್ಪುಗಳನ್ನ ಮಾಡ್ತಿಲ್ಲ, ವೈಲೇಷನ್ ಗಳನ್ನ ಮಾಡ್ತಿಲ್ಲ, ಏನಂದ್ರೆ ಏನಿವೆ ಇಲ್ಲ. ಸೊ ಅದೇ ರೀತಿಯಾಗಿ ಸೇಫ್ ಆಗಿ ನಡೆಯುವ ಕಳ್ಳತನಗಳನ್ನ ಮಾತ್ರವಾಗಿನೇ ತಗೋತಾರೆ. ಅಂಡ್ ಇವಾಗ ಉಳಿದಿರುವಂತಹ ಎಲ್ಲಾ ಕಳ್ಳತನವನ್ನ ತೆಗೆದು ನೋಡ್ಬೇಕಾದ್ರೆ ಆ ಎಲ್ಲಾ ದರೋಡೆಗಳಿವೆ 101 ಅನ್ನುವ ಹೈವೇ ನಂಬರ್ ಹತ್ರನೇ ನಡೆದು ಬರ್ತಾ ಇದೆ. ಅಂದ್ರೆ ಇದ್ರರ್ಥ ಈ ಎಲ್ಲಾ ಕಳ್ಳತನವನ್ನ ಮಾಡ್ತಾ ಇರೋದು ಕೇವಲ ಒಬ್ಬನೇ ಇರೋದಾಗಿನೇ ಹೇಳ್ಕೊತಾನೆ. ಸೊ ಈ ರೀತಿ ಹೇಳ್ಕೋಬೇಕಾದ್ರೆ ಮಿಕ್ಕಿರುವ ಸ್ಟಾಫ್ ಗಳಿಗೆ ಇದು ಸ್ವಲ್ಪನೇ ಇಷ್ಟವಾಗೋದಿಲ್ಲ. ಸೊ ಸೀನಿಯರ್ ಗಳಿವೆ ಕೂಡ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಸುಮ್ನೆ ನಮ್ಮನ್ನೆಲ್ಲ ಕರೆದು ಟೈಮ್ ಅನ್ನ ವೇಸ್ಟ್ ಮಾಡ್ಬಿಡಿ ಅನ್ನೋದಾಗಿನ ಬೈಕೊಂಡು ಹೋಗ್ಬಿಡ್ತಾರೆ. ಅಷ್ಟೇ ಇದನ್ನೆಲ್ಲ ನೋಡ್ಬೇಕಾದ್ರೆ ಲೂ ತುಂಬಾನೇ ಬೇಜಾರಾಗಿ ವಾಪಸ್ಸು ಮನೆಗಾಗಿನೇ ಬಂದ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮನಿ ಅನ್ನುವ ಮುದುಕನನ್ನ ನಮ್ಗೆ ತೋರಿಸ್ಬೇಕಾದ್ರೆ ವೋರ್ಮನ್ ಅನ್ನುವ ಮತ್ತೊಬ್ಬ ವ್ಯಕ್ತಿಯನ್ನ ಭೇಟಿ ಮಾಡ್ತಾನೆ. ಅದೇ ಈ ಮುದುಕ ನಮ್ಮ ಹೀರೋವಿನ ಜೊತೆಗೆ ಮತ್ತೊಂದು ಮಿಷನ್ ಅನ್ನ ಮಾಡೋದಿಕ್ಕೆ ಪ್ಲಾನ್ ಅನ್ನ ಮಾಡಿದ ಅಲ್ವಾ. ಬಟ್ ಆದ್ರೆ ನಮ್ಮ ಹೀರೋ ಅದು ರಿಸ್ಕ್ ಆಗಿದೆ, ಇವಾಗ ಮಾಡೋದು ಬೇಡ ಅಂತ ರಿಜೆಕ್ಟ್ ಅನ್ನ ಮಾಡಿದಾನೆ. ಬಟ್ ಆದ್ರೆ ನಾವು ಆ ಕೆಲ್ಸವನ್ನ ಬಿಡಬಾರ್ದು ಅಂತ ಈ ಮನಿ ಅನ್ನುವ ಮುದುಕ ವೋರ್ಮನ್ ಅನ್ನುವ ಈ ವ್ಯಕ್ತಿಯ ಕೈಯಲ್ಲಿ ಮಾಡ್ಸೋದಕ್ಕಾಗಿನೇ ಬಂದಿರ್ತಾ ಇದ್ದಾನೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಈ ವೋರ್ಮನ್ ಅನ್ನುವ ವ್ಯಕ್ತಿ ಅದೇ ರೀತಿ ಕಳ್ಳತನವನ್ನ ಮಾಡೋದಿಕ್ಕಾಗಿನೇ ಬರ್ತಾನೆ. ನಂತರ ಒಂದು ಕಾರಲ್ಲಿ ಮಿಸ್ಟೀರಿಯಸ್ ಆಗಿರುವ ವ್ಯಕ್ತಿ ಸೂಟ್ ಕೇಸ್ ಅನ್ನ ತಗೊಂಡು ಕೆಳಗಡೆ ಇಳಿತಾನೆ. ಅಂಡ್ ಇವನ ಕೈ ಮತ್ತೆ ಸೂಟ್ ಕೇಸು ಎರಡಕ್ಕೂ ಸೇರಿಸಿ ಒಂದು ಬೇಡಿಯನ್ನೇ ಹಾಕೊಂಡಿದ್ದಾನೆ. ಯಾಕಂದ್ರೆ ಅದ್ರ ಒಳಗಡೆ ಇರುವ ಡೈಮಂಡ್ ಗಳನ್ನ ಯಾರೇ ಕದಿಬಾರ್ದು ಅಂತ. ಸೊ ಆ ಡೈಮಂಡ್ ಗಳು ತುಂಬಿರುವ ಸೂಟ್ ಕೇಸ್ ಅನ್ನ ತಗೊಂಡು ಒಂದು ಜ್ಯುವೆಲರಿ ಶಾಪ್ ನ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾನೆ. ಆ ರೀತಿ ಬರ್ತಿದ್ದಾಗಿನೇ ವೋರ್ಮನ್ ಕೂಡ ಸೂಪರ್ ಆಗಿನೇ ಒಳಗಡೆಗೆ ಎಂಟ್ರಿ ಕೊಟ್ಟು ಅವನ ಹತ್ರ ಇರುವ ಗನ್ನನ್ನ ತೋರಿಸಿ ಎಲ್ಲರಿಗೂ ಭಯವನ್ನ ಪಡಿಸ್ತಾನೆ. ಅಂಡ್ ಇವನಿಗೆ ಕೊನಿಕರ ಕರುಣೆ ಅನ್ನೋದು ಒಂದು ಸ್ವಲ್ಪ ಕೂಡ ಇರೋದಿಲ್ಲ ಅನ್ಸುತ್ತೆ. ಸೊ ಯಾರಿಗೆ ಬೇಕಂದ್ರೆ ಅವ್ರಿಗೆ ಹೊಡೆದು ಗನ್ನಿನಿಂದ ಶೂಟ್ ಮಾಡಿ ಕೆಳಗಡೆ ಬೀಳಿಸ್ತಿರ್ತಾನೆ. ನೆಕ್ಸ್ಟ್ ಸೂಟ್ ಕೇಸ್ ನ ಜೊತೆಗೆ ಒಬ್ಬ ವ್ಯಕ್ತಿ ಬೇಡಿಯನ್ನ ಹಾಕೊಂಡಿದ್ದ ಅಲ್ವಾ. ಸೊ ಅದನ್ನವೇ ಕೂಡ ರಿಮೂವ್ ಅನ್ನ ಮಾಡಿಸಿ ಆ ಸೂಟ್ ಕೇಸ್ ಅನ್ನ ತಗೋತಾನೆ. ನಂತರ ಅಲ್ಲಿ ವರ್ಕ್ ಅನ್ನ ಮಾಡೋರಿಗೆ ಕೂಡ ಭಯವನ್ನ ಪಡಿಸಿ ಅಲ್ಲಿ ಇರ್ತಾ ಇರುವ ಡೈಮಂಡ್ ಗಳು, ಜ್ಯುವೆಲರಿಗಳು ಎಲ್ಲವನ್ನ ಒಂದು ಬ್ಯಾಗಿಗಾಗಿನೇ ತುಂಬಿಸ್ಕೊಳ್ತಾನೆ. ಆ ನಂತರ ಎಲ್ಲವನ್ನ ಎತ್ಕೊಂಡು ಆ ಜಾಗದಿಂದಾನೇ ಪರಾರಿಯಾಗಿ ಬಂದ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಡೇವಿಸ್ ಅವನನ್ನ ತೋರಿಸ್ಬೇಕಾದ್ರೆ ಅದೇ ಮಾಯಾ ಅನ್ನುವ ಲೇಡಿ ಇವನ ಕಾರಿಗೆ ಬಂದು ಗುದ್ಬಿಟ್ಟಿದ್ಲು ಅಲ್ವಾ. ಸೊ ಅವಳಿಗೇನೆ ಇವಾಗ ನಮ್ಮ ಹೀರೋ ಟೆಕ್ಸ್ಟ್ ಅನ್ನ ಮಾಡ್ತಾನೆ. ಮೇಡಮ್, ನನ್ನ ಹೆಸರು ಬಂದು ಮೈಕ್ ಅಂತ, ನಿಮ್ಗೆ ತೊಂದ್ರೆ ಇಲ್ಲ ಅಂದ್ರೆ ನಾವಿಬ್ಬರೇ ಡೇಟಿಗಾಗಿನೇ ಹೋಗ್ಬಹುದಾ ಅನ್ನೋದಾಗಿನೇ ಕೇಳ್ತಾನೆ. ಸೊ ಅದೇ ರೀತಿಯಾಗಿ ಮಾಯಾ ಕೂಡ ಓಕೆಯನ್ನ ಮಾಡಿ ಇವನ ಜೊತೆ ಡೇಟಿಗಾಗಿನೇ ಬರ್ತಾಳೆ. ಅಂಡ್ ಇಬ್ಬರೇ ಒಂದು ಲಕ್ಸುರಿಯಾದ ಕೆಫೆ ಒಳಗಡೆ ಇರ್ಬೇಕಾದ್ರೆ ಆ ಮಾಯಾಗೆ ಈ ಲಕ್ಸುರಿಯಾದ ಕೆಫೆ ಒಂದು ಸ್ವಲ್ಪ ಕೂಡ ಇಷ್ಟವಾಗೋದಿಲ್ಲ. ಸೊ ರೋಡ್ ಸೈಡ್ ನಲ್ಲಿರುವ ಫುಡ್ ಅನ್ನ ತಿನ್ನೋಣ ಬಾ ಅನ್ನೋದಾಗಿ ಕರಿಬೇಕಾದ್ರೆ ನಮ್ಮ ಹೀರೋ ಕೂಡ ಸರಿ ಓಕೆ ಅಂತ ರೋಡ್ ಸೈಡಿನ ಫುಡ್ ಅನ್ನ ತಿನ್ನೋದಕ್ಕಾಗಿನೇ ಬರ್ತಾರೆ. ಅಂಡ್ ಇಲ್ಲಿವರೆಗೂ ನಮ್ಮ ಹೀರೋ ಕಳ್ಳತನವನ್ನ ಮಾಡ್ಕೊಂಡು ಇವನ ಪಾಡಿಗೆ ಇವನು ಇದ್ದ ಅಲ್ವಾ. ಸೊ ಇವನ ಬ್ಲಾಕ್ ಅಂಡ್ ವೈಟ್ ಇನ ಜೀವನದಲ್ಲಿ ಕಲರ್ಫುಲ್ ಆಗಿ ಬರ್ತಾಳೆ ನಮ್ಮ ಮಾಯಾ. ಅಂಡ್ ಡೇಟಿಂಗ್ ಅನ್ನ ಮುಗಿಸಿ ಮಾಯಾ ಅವಳನ್ನ ವಾಪಸ್ಸು ಕಳ್ಸಿ ನಮ್ಮ ಹೀರೋ ಮನೆ ಕಡೆಗೆ ಬರೋಣ ಅಂತ ನೋಡ್ತಿರ್ಬೇಕಾದ್ರೆ ಒಂದು ಟಿವಿಯಲ್ಲಿ ಬರ್ತಾ ಇರುವ ನ್ಯೂಸ್ ಅನ್ನ ನೋಡ್ಬಿಡ್ತಾನೆ. ಅದೇ ವೋರ್ಮನ್ ಒಂದು ಜ್ಯುವೆಲರಿ ಶಾಪಿಗೆ ಬಂದು ಕಳ್ಳತನವನ್ನ ಮಾಡಿದಾನೆ ಅಲ್ವಾ. ಸೊ ಅದ್ರ ಬಗ್ಗೆನೇ ನ್ಯೂಸಿನಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೆ ವೋರ್ಮನ್ ಕಳ್ಳತನವನ್ನ ಮಾಡ್ಬೇಕಾದ್ರೆ ಮುಖಕ್ಕೆ ಒಂದು ಹೆಲ್ಮೆಟ್ ಅನ್ನ ಹಾಕೊಂಡಿದ್ದ ಅಲ್ವಾ. ಸೊ ಅದರಿಂದ ಇವನು ಯಾರು ಅನ್ನೋದಾಗಿ ಕಂಡು ಹಿಡಿಯೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ರಿಪೋರ್ಟರ್ಗಳು ಇದಕ್ಕೆ ಮುಂಚೆ ಎಷ್ಟೋ ದೊಡ್ಡ ದೊಡ್ಡ ಕಳ್ಳತನಗಳು ನಡೆದಿದೆ ಅಲ್ವಾ. ಸೊ ಅದೇ ಕಳ್ಳನೇ ಇವಾಗ್ಲೂ ಕೂಡ ಕಳ್ಳತನವನ್ನ ಮಾಡಿದಾನೆ ಅನ್ನೋದಾಗಿನೇ ಹೇಳ್ಬಿಡ್ತಾರೆ. ಇನ್ನು ಪೊಲೀಸ್ ಅವರನ್ನ ನೋಡ್ಬೇಕಾದ್ರೆ ಈ ಕಳ್ಳನನ್ನ ಫಾಲೋ ಮಾಡೋದಿಕ್ಕೆ ಒಂದು ಚಿಕ್ಕದಾದ ಪ್ರೂಫ್ ಕೂಡ ಸಿಗೋದಿಲ್ಲ. ಸೊ ಇವಾಗ ಏನೇನ ಮಾಡೋದು ಅಂತ ಎಲ್ಲರಿಗೂ ತಲೆಯನ್ನ ಕೆಡಿಸ್ಕೊತಿರ್ಬೇಕಾದ್ರೆ ನಮ್ಮ ಲೂ ಆ ಸಿಸಿ ಕ್ಯಾಮ್ರಾದ ಫುಟೇಜ್ ಅನ್ನ ಗುರಾಯಿಸಿ ನೋಡ್ತಾನೆ. ಅಂಡ್ ಇವಾಗ ನಮ್ಮ ಲೂಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಇಲ್ಲಿವರೆಗೂ ನಡೀತಾ ಇದ್ದ ಕಳ್ಳತನದಲ್ಲಿ ಅವನು ಯಾರಿಗೂ ಕೂಡ ತೊಂದರೆಯನ್ನ ಕೊಡ್ತಿರ್ಲಿಲ್ಲ. ಯಾವುದೇ ರೀತಿ ಜಗಳವನ್ನ ಮಾಡದೆ, ಯಾರಿಗೂ ಡ್ಯಾಮೇಜ್ ಅನ್ನ ಮಾಡದೆ ಸೇಫ್ ಆಗಿನೇ ಕಳ್ಳತನವನ್ನ ಮಾಡ್ತಿದ್ದ. ಬಟ್ ಆದ್ರೆ ಇವಾಗ ನಡೆದಿರುವ ಕಳ್ಳತನದಲ್ಲಿ ಫುಲ್ಲು ಆಪೋಸಿಟ್ ಆಗಿದೆ. ದೊಯ್ಯ ಕರುಣೆ ಇಲ್ದೆ ಎಲ್ರಿಗೂ ಸರ್ಸರಿಯಾಗಿನೇ ಹೊಡೆದು ಕಳ್ಳತನವನ್ನ ಮಾಡಿದಾನೆ. ಅಂದ್ರೆ ಈ ಕಳ್ಳ ಬೇರೆ ಯಾರು ಅನ್ನೋದಾಗಿ ಗೊತ್ತಾಗ್ಬಿಡುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋವನ್ನ ನೋಡೋದಾದ್ರೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಸೀದಾ ಮನಿ ಅನ್ನುವ ಮುದುಕನನ್ನ ಭೇಟಿ ಮಾಡೋದಿಕ್ಕಾಗಿನೇ ಬರ್ತಾನೆ. ನೋಡು, ಈ ಕಳ್ಳತನವನ್ನ ಮಾಡೋದಿಕ್ಕೆ ನಾನು ತಾನೇ ಪ್ಲಾನ್ ಅನ್ನ ಮಾಡ್ತಾ ಇದ್ದದ್ದು. ಸೊ ನನ್ನ ಪ್ಲಾನ್ ಅನ್ನ ಬೇರೆಯವರ ಕೈಯಲ್ಲಿ ಹೇಗೆ ಮಾಡಿಸ್ತೇ ಅನ್ನೋದಾಗಿ ಜಗಳವನ್ನ ಮಾಡ್ಬೇಕಾದ್ರೆ ಲೋ ತಮ್ಮ, ನೀನು ಈ ಕಳ್ಳತನವನ್ನ ಮಾಡೋದಿಕ್ಕೆ ರಿಸ್ಕ್ ಇದೆ ಅನ್ನೋದಾಗಿ ಹೇಳ್ತಿದೆ ಅಲ್ವಾ. ಸೊ ಅದೇ ಕಾರಣಕ್ಕೆ ಬೇರೆಯವರ ಕೈಯಲ್ಲಿ ಮಾಡಿಸ್ತೇ ಅನ್ನೋದಾಗಿ ಹೇಳ್ಕೊತಾನೆ. ನಮ್ಮ ಹೀರೋ ಅಂತೂ ಇದು ಭಯದ ಪ್ರಶ್ನೆ ಅಲ್ಲ, ನಂಬಿಕೆಯ ಪ್ರಶ್ನೆ ಅನ್ನೋದಾಗಿ ಮಾತಾಡ್ಬೇಕಾದ್ರೆ ಲೋ ತಮ್ಮ, ನಿನ್ನ ಲೈಫು ಇಷ್ಟೊಂದು ಚೆನ್ನಾಗಿ ಬದಲಾಗೋದಿಕ್ಕೆ ನಾನೇನೆ ಕಾರಣ. ನಾನೇನೆ ಕೆಲ್ಸವನ್ನ ಕೊಟ್ಟು ಇಲ್ಲಿವರೆಗೂ ನಿನ್ನನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಕೊಂಡು ಇಬ್ರ ನಡುವೆ ಒಂದು ಮಾಸಾಗಿರುವ ಜಗಳನೆ ಶುರುವಾಗ್ಬಿಡುತ್ತೆ. ನಂತರ ಮನಿ ಅನ್ನುವ ಮುದುಕ ಸೀದಾ ಜಾಗದಿಂದಾನೇ ಹೊರಟು ವೋರ್ಮೆನ್ ಬಂದು ಭೇಟಿಯನ್ನ ಮಾಡ್ತಾನೆ. ನೋಡು, ಇಲ್ಲಿವರೆಗೂ ಕಳ್ಳತನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಡೇವಿಸೇನೆ. ಸೊ ಇವಾಗ್ಲೂ ಕೂಡ ಅವನೇನೆ ಕಳ್ಳತನವನ್ನ ಮಾಡ್ಕೊಂಡು ಬರ್ಲಿ, ಆ ನಂತರ ಅವನು ತರ್ಪ ಮಾಲನ್ನ ನಾವೇನೆ ತಗೊಳ್ಳೋಣ ಅನ್ನೋದಾಗಿನೇ ಹೇಳ್ತಾನೆ. ಆ ರೀತಿಯಾಗಿನೇ ಹೇಳಿ ನಮ್ಮ ಡೇವಿಸು ಒಬ್ಬ ಹ್ಯಾಕರ್ ನ ಜೊತೆಯಾಗಿ ಸೇರ್ಕೊಂಡಿದ್ದಾನೆ ಅಲ್ವಾ. ಸೊ ಅದೇ ಹ್ಯಾಕರ್ ನ ಲೊಕೇಶನ್ ಅನ್ನ ಈ ವೋರ್ಮೆನ್ ಗೆನೆ ಕೊಡ್ತಾನೆ.
ಅಂಡ್ ಅದೇ ರೀತಿಯಾಗಿ ನಮ್ಮ ಡೇವಿಸ್ ಕೂಡ ಹ್ಯಾಕರ್ನ ಹತ್ರಕ್ಕಾಗಿನೇ ಬಂದು ಇವನು ಮುಂದೆ ಮಾಡುವ ಕಳ್ಳತನದ ಬಗ್ಗೆ ಎಲ್ಲಾ ಡೀಟೇಲ್ಸ್ ಗಳನ್ನ ತಗೋತಾನೆ. ಅಂಡ್ ಇದೇ ಜಾಗಕ್ಕೆ ಆ ಬೋರ್ಮೆನ್ ಕೂಡ ಬಂದು ನಮ್ಮ ಹೀರೋ ಮತ್ತೆ ಹ್ಯಾಕರ್ ಅನ್ನ ಫಾಲೋನೆ ಮಾಡ್ತಿರ್ತಾನೆ. ಅದು ಅಲ್ಲದೆ ನಮ್ಮ ಹೀರೋವಿನ ಕಾರ್ಗೆ ಕೂಡ ಒಂದು ಟ್ರ್ಯಾಕರ್ ಅನ್ನ ಸೆಟ್ ಮಾಡಿ ಬಿಡುತ್ತಾನೆ. ನಂತರ ನಮ್ಮ ಹೀರೋ ವಾಪಸ್ಸು ಮನೆಗಾಗಿನೇ ಬಂದು ಶಾರನ್ ಅವಳ ಎಲ್ಲಾ ಡೀಟೇಲ್ಸ್ ಗಳನ್ನ ತೆಗೆದು ನೋಡ್ತಾನೆ. ಅಂದ್ರೆ ಅವಳ ಶೆಡ್ಯೂಲ್ ಹೇಗಿರುತ್ತೆ, ಯಾವ ಕೆಲಸವನ್ನ ಮಾಡ್ತಾಳೆ, ಏನ್ ಕಥೆ ಅನ್ನೋದಾಗಿ. ಅಂಡ್ ಅದೇ ರೀತಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಾರ್ಮಲ್ ಆಗಿನೇ ಬಂದು ಆ ಶಾರನ್ ಅವಳ ಜೊತೆಯಾಗಿ ಭೇಟಿಯನ್ನ ಮಾಡ್ತಾನೆ. ಮೇಡಮ್, ನಿಮ್ಮ ಹತ್ರ ಇರುವ ಕಾರು ತುಂಬಾನೇ ಸಖತ್ತಾಗಿದೆ ಅಂತ ಹೇಳ್ಕೋಬೇಕಾದ್ರೆ ಅದಕ್ಕೆ ಶಾರನ್ನು ಕಾಮಿಡಿ ಎಲ್ಲ ಮಾಡ್ಬೇಡಿ ಸರ್, ಇದೇನು ಅಷ್ಟೊಂದು ಚೆನ್ನಾಗಿರುವ ಕಾರಲ್ಲ ಅಂತ ಹೇಳ್ಕೊತಾಳೆ. ಸರಿ ಓಕೆ, ನಿಮ್ಮ ಹತ್ರ ಯಾವ ಕಾರ್ ಇದೆ ಸರ್ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವತ್ತು ಯಾವ ಕಾರು ಇಷ್ಟವಾಗುತ್ತೋ ಅದನ್ನ ಹೊರಗಡೆ ತರ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳುವ ಶಾರನ್ನು ಇಷ್ಟೊಂದು ಲಕ್ಸುರಿಯಾದ ಕಾರ್ಗಳಿದೆ ಅಂದ್ರೆ ನಾನು ಕೂಡ ನಿಮ್ ಕೆಲ್ಸವನ್ನೇ ಮಾಡೋದಿಕ್ಕೆ ಇಷ್ಟವನ್ನ ಪಡ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ. ಸೊ ನಮ್ಮ ಡೇವಿಸ್ ಒಂದು ಆಫರ್ ಅನ್ನ ಕೊಡ್ತಾನೆ. ನೋಡಿ, ಇವತ್ತು ನಾನು ಯಾವ ಕಾರನ್ನ ತಂದಿದ್ದೀನಿ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಆ ಕಾರ್ನ ಕೀಯನ್ನ ನಿಮ್ಮ ಕೈಗಾಗಿನೇ ಕೊಟ್ಬಿಡ್ತೀನಿ ಅಂತ ಹೇಳ್ಕೊತಾನೆ. ಸೊ ನಮ್ಮ ಶಾರನ್ ಕೂಡ ಕಾರ್ನ ಹೆಸರು ಮತ್ತೆ ಕಲರ್ ಅನ್ನ ಗೆಸ್ ಮಾಡ್ತಾಳೆ. ಕಲರ್ ಏನೋ ಸರಿಯಾಗಿರುತ್ತೆ, ಬಟ್ ಆದ್ರೆ ಮಾಡೆಲ್ ಅನ್ನ ತಪ್ಪಾಗಿ ಹೇಳ್ತಾಳೆ. ಸೊ ಇದೇ ರೀತಿಯಾಗಿ ಇಬ್ರ ನಡುವೆ ಮಾತುಕತೆ ನಡೆಯುತ್ತೆ. ನಂತರ ನಮ್ಮ ಹೀರೋ ನನ್ನ ಹೆಸರು ಬಂದು ಮೈಕ್ ಅಂತ ಇಂಟ್ರೊಡ್ಯೂಸ್ ಅನ್ನ ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಪೊಲೀಸ್ ಅವರ ಟೀಮ್ ಅನ್ನ ತೋರಿಸ್ಬೇಕಾದ್ರೆ ಇವಾಗ ನಡೀತಾ ಇರುವ ಎಲ್ಲಾ ದೊರಡೆಗಳಿವೆ. ಹೈವೇ ನಂಬರ್ 101 ನಡೀತಾ ಇದೆ ಅಲ್ವಾ. ಸೊ ಅಲ್ಲಿ ಸಿಗುವಂತಹ ಎಲ್ಲಾ ಸಿಸಿ ಕ್ಯಾಮ್ರಾಗಳನ್ನ ಚೆಕ್ ಮಾಡಿ ಫುಟೇಜ್ ಅನ್ನ ತೆಗೆಯೋದಕ್ಕಾಗಿನೇ ನೋಡ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಹೀರೋವಿನ ಮನೆಯನ್ನ ತೋರಿಸ್ಬೇಕಾದ್ರೆ ಮಾಯಾ ಅನ್ನುವ ಒಂದು ಲೇಡಿಯನ್ನ ತುಂಬಾನೇ ಕ್ಲೋಸ್ ಆದ ಫ್ರೆಂಡ್ ಮಾಡ್ಕೊಂಡಿದ್ದಾನೆ ಅಲ್ವಾ. ಸೊ ಇವಾಗ ಮಾಯಾ ಕೂಡ ಇವನ ಮನೆಗಾಗಿನೇ ಬಂದು ನೋಡ್ಬೇಕಾದ್ರೆ ಇವನ ಮನೆ ಪೂರ್ತಿಯಾಗಿನೇ ಖಾಲಿಯಾಗಿರುತ್ತೆ. ಸೊ ನಿನ್ನ ಮನೆ ಯಾಕೆ ಇಷ್ಟೊಂದು ಖಾಲಿಯಾಗಿದೆ, ಯಾವುದೇ ಪೇಂಟಿಂಗ್ ಇಲ್ಲ, ಪಿಕ್ಚರ್ಸ್ ಇಲ್ಲ, ಏನಂದ್ರೆ ಏನಿವೆ ಇಲ್ಲ ಅಂತ ಕೇಳ್ತಾಳೆ. ನಂತರ ಸಾಂಗ್ ಅನ್ನುವೆ ಕೂಡ ಪ್ಲೇ ಅನ್ನ ಮಾಡಿ ನಮ್ಮ ಹೀರೋವನ್ನ ಡ್ಯಾನ್ಸಿಗಾಗಿನೇ ಎಳ್ಕೊಂಡು ಬರ್ತಾಳೆ. ಸೊ ನಮ್ಮ ಹೀರೋವಿ ಕೂಡ ಸರಿ ಓಕೆ ಅಂತ ಡ್ಯಾನ್ಸಿನ ಒಳಗಡೆ ಇನ್ವಾಲ್ವ್ ಆಗ್ತಾನೆ. ಬಟ್ ಆದ್ರೆ ಇಬ್ಬರುವೆ ಎಷ್ಟೊಂದು ರೊಮ್ಯಾಂಟಿಕ್ ಆಗಿ ಮುಂದುವರಿತಾರೆ ಅಂದ್ರೆ ಲವ್ ಜಾಸ್ತಿ ಆಗಿ ಇಬ್ರು ಕೂಡ ಇಂಟಿಮೇಟ್ ಆಗ್ಬಿಡ್ತಾರೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋ ಕಿಟಕಿಯಿಂದ ಇಣಕಿ ನೋಡ್ಬೇಕಾದ್ರೆ ಯಾರು ನಮ್ಮನ್ನ ಫಾಲೋ ಮಾಡಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಪಟಾಪಟ್ ಅಂತ ಇವನ ಕಾರಿನ ಹತ್ರಕ್ಕಾಗಿನೇ ಬಂದು ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಂದು ಟ್ರ್ಯಾಕರ್ ಅನ್ನ ಸೆಟ್ ಮಾಡಿ ಮಡಗಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆ ನಂತರ ನಾವು ಈ ಮನೆಯಲ್ಲೇ ಇದ್ರೆ ಖಂಡಿತ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಯೋಚಿಸಿ ಬೇರೆ ಒಂದು ಫ್ಲಾಟ್ ಅನ್ನ ಪರ್ಚೇಸ್ ಮಾಡಿ ಆ ಮನೆಗೆ ಶಿಫ್ಟ್ ಆಗ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ಪೊಲೀಸ್ ಅವರು ಕೂಡ ಕ್ಯಾಮ್ರಾಗಳನ್ನ ಆಕ್ಸೆಸ್ ಅನ್ನ ಮಾಡ್ತಿದ್ರು ಅಲ್ವಾ. ಸೊ ಅದೇ ರೀತಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರೆಸಬೇಕಾದ್ರೆ ನಮ್ಮ ಹೀರೋ ಒಂದು ಗ್ಯಾರೇಜ್ ನ ಒಳಗಡೆ ಅವನ ಕಾರುಗಳನ್ನ ನಿಲ್ಲಿಸ್ತಾನೆ ಅಲ್ವಾ. ಸೊ ಅದೇ ಗ್ಯಾರೇಜಿನ ಒಳಗಡೆಗಾಗಿನೇ ಬಂದು ತಲುಪ್ತಾರೆ. ಅಂಡ್ ಫೈನಲಿ ನಮ್ಮ ಹೀರೋವಿನ ಕಾರು ಕೂಡ ಸಿಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಆ ಕಾರಿನ ಒಳಗಡೆ ನಮ್ಮ ಹೀರೋವಿನ ರಕ್ತದ ಹನಿಗಳಿವೆ ಕೂಡ ಸಿಗ್ಬಿಡುತ್ತೆ. ಸೊ ಆ ಸ್ಯಾಂಪಲ್ ಗಳನ್ನ ತಗೊಂಡು DNA ಟೆಸ್ಟ್ ಅನ್ನ ಮಾಡಿಸೋದಿಕ್ಕೆ ಲ್ಯಾಬ್ ಗೆನೆ ಕಳಿಸ್ಬಿಡ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಡೇವಿಸ್ ಅವನನ್ನ ತೋರಿಸ್ಬೇಕಾದ್ರೆ ಅದೇ ಶಾರನ್ ಅವಳನ್ನ ಮಾತಾಡಿಸಿ ಪರಿಚಯವನ್ನ ಮಾಡ್ಕೊಂಡಿದ್ದ ಅಲ್ವಾ. ಸೊ ಅವಳನ್ನುವೆ ಕೂಡ ಕರೆದು ಒಂದು ಶಾಪ್ ನಲ್ಲಿ ಭೇಟಿಯನ್ನ ಮಾಡ್ತಾನೆ. ಅಂಡ್ ಇವಾಗ ಶಾರನ್ ಕೂಡ ನಾನೊಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಪಾಲಿಸಿಯನ್ನ ಕೊಡುವ ಕೆಲಸವನ್ನ ಮಾಡಿ ಬರ್ತಿದ್ದೀನಿ ಅಂತ ಹೇಳ್ಕೊತಾಳೆ. ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ನಾವಿಬ್ಬರುವೆ ಏನು ಸಡನ್ ಆಗಿ ಭೇಟಿಯಾಗಿರ್ತಾ ಇಲ್ಲ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿನ್ನ ಬಗ್ಗೆ ನನ್ಗೆ ಪೂರ್ತಿಯಾಗಿನೇ ಗೊತ್ತಿದೆ ಅನ್ನೋದಾಗಿ ಹೇಳ್ಕೊತಾನೆ. ಅದು ಅಲ್ಲದೆ ನಿನ್ನನ್ನ ಕರೆದಿರೋದು ಒಂದು ಬಿಸ್ನೆಸ್ ಆಫರ್ ಅನ್ನ ಮಾಡೋದಿಕ್ಕೆ ಅಂತಾನುವೆ ಹೇಳ್ತಾನೆ. ಬಟ್ ಆದ್ರೆ ಶಾರನ್ಗೆ ಅರ್ಥವಾಗ್ಬಿಡುತ್ತೆ ಇವನೊಬ್ಬ ಕಳ್ಳ ಅನ್ನೋದಾಗಿ. ಸೊ ನಾನು ಇಲ್ಲಿವರೆಗೂ ಕಷ್ಟವನ್ನ ಪಟ್ಟು ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಮಾಡಿದೀನಿ. ಸೊ ಕಳ್ಳರ ಜೊತೆ ಕೈಯನ್ನ ಜೋಡ್ಸೋದಿಕ್ಕೆ ನನ್ಗೆ ಇಷ್ಟವಿಲ್ಲ ಅನ್ನೋದಾಗಿ ಹೇಳ್ಕೊತಾಳೆ. ಇನ್ನು ನಮ್ಮ ಡೇವಿಸ್ ಅನ್ನ ನೋಡೋದಾದ್ರೆ ನೀನೇನೋ ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಮಾಡಿ ಬಂದಿರಬಹುದು, ಬಟ್ ಆದ್ರೆ ಶ್ರೀಮಂತರಿಗೆ ನೀನು ಪಾಲಿಸಿಯನ್ನ ಕೊಡ್ತೀಯ ಅಲ್ವಾ, ಅವರು ಮಾತ್ರ ಒಳ್ಳೆ ರೀತಿಯಲ್ಲಿ ಹಣವನ್ನ ಸಂಪಾದನೆ ಮಾಡೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಶಾರನ್ ನಾನು ನಿನ್ನ ಜೊತೆ ಕೈಯನ್ನ ಜೋಡ್ಸಲ್ಲ ಅಂತ ಜಾಗದಿಂದಾನೇ ಬಂದ್ಬಿಡ್ತಾಳೆ. ಸೊ ನಮ್ಮ ಹೀರೋ ಅವಳನ್ನ ತೊಡೆಯೋದಿಕ್ಕಾಗಿನೇ ಹಿಂದೆನೆ ಬರ್ತಾನೆ. ಬಟ್ ಆದ್ರೆ ನಮ್ಮ ಹೀರೋವನ್ನ ಓರ್ಮೇನು ಯಾವಾಗ್ಲೇ ಫಾಲೋವನ್ನ ಮಾಡಿ ಬರ್ತಿದ್ದ ಅಲ್ವಾ. ಸೊ ಇವಾಗ್ಲೂ ಕೂಡ ಅದೇ ರೀತಿಯಾಗಿ ಫಾಲೋವನ್ನ ಮಾಡಿ ಬಂದಿರ್ತಾನೆ. ಇದನ್ನ ನೋಡುವ ನಮ್ಮ ಹೀರೋ ಕಾರನ್ನ ಸ್ಟಾರ್ಟ್ ಮಾಡಿ ಅವನನ್ನ ಫಾಲೋ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ಇವಾಗ ಶುರುವಾಗುತ್ತೆ ಒಂದು ಮಾಸ್ ಆಗಿರುವಂತಹ ಚೇಸಿಂಗ್. ಆ ಓರ್ಮೆನ್ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಹೀರೋವಿನಿಂದ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಅಷ್ಟೊಂದು ಸಿಂಪಲ್ ಆಗಿ ಬಿಡೋದಿಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಸೊ ಅದೇ ರೀತಿಯಾಗಿ ಫಾಲೋವನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಆ ಬೋರ್ಮೇನು ಒಂದು ಜಾಗದಲ್ಲಿ ಬಂದು ಆಕ್ಸಿಡೆಂಟ್ ಅನ್ನ ಮಾಡ್ಕೋತಾನೆ. ನಂತರ ಅವನ ಕಾಲು ಡ್ಯಾಮೇಜ್ ಆಗಿದ್ರೆ ಕೂಡ ಬೊದ್ದಾಡ್ಕೊಂಡೆ ಒಂದು ಶಾಪ್ ನ ಒಳಗಡೆಗೆ ಬಂದ್ಬಿಡ್ತಾನೆ.
ನೆಕ್ಸ್ಟ್ ನಮ್ಮ ಹೀರೋ ಒಂದು ಗನ್ನನ್ನ ತಗೊಂಡು ಅದೇ ಜಾಗಕ್ಕಾಗಿನೇ ಬರ್ತಾನೆ. ನೋಡು ತಮ್ಮ, ನೀನು ಏನಕ್ಕಾಗಿ ಫಾಲೋ ಅವನ್ನ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿನೇ ಗೊತ್ತಿದೆ, ಬಟ್ ಆದ್ರೆ ನನ್ನಿಂದ ಆದಷ್ಟು ದೂರ ಇದ್ರೇನೆ ಒಳ್ಳೇದು ಅಂತ ವಾರ್ನಿಂಗ್ ಅನ್ನ ಕೊಟ್ಟು ಬರ್ತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಯೋಗ ಕ್ಲಾಸ್ ಅಲ್ಲಿ ನಮ್ಮ ಶಾರನ್ ಅವಳನ್ನ ತೋರಿಸ್ಬೇಕಾದ್ರೆ ಅವಳು ನಡ್ಕೊಂಡು ಬರ್ತಾ ಪೊಲೀಸ್ ಆಫೀಸರ್ ಆಗಿರುವ ಲೂಗೆ ಬಂದು ಡ್ಯಾಶ್ ಅನ್ನ ಮಾಡ್ಬಿಡ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಲೂಗೆ ಒಂದು ಮಿಸ್ಟೀರಿಯಸ್ ಆದ ಫೋನ್ ಕಾಲ್ ಬರುತ್ತೆ. ಅಂಡ್ ಅದನ್ನ ಮಾಡಿರ್ತಾ ಇರೋದು ಹೈವೇ ನಂಬರ್ 101 ಅನ್ನುವ ಪ್ಲೇಸ್ ನಿಂದಾನೆ. ಅಂದ್ರೆ ಆ ಜಾಗದಲ್ಲಿ ಇವಾಗ ಕಳ್ಳತನವಾಗಿದೆಯಂತೆ, ಅದಕ್ಕಾಗಿನೇ ಯಾರೋ ಕಾಲನ್ನ ಮಾಡಿದ್ದಾರೆ. ಸೊ ಪಟಾಪಟ ಅಂತ ನಮ್ಮ ಪೊಲೀಸ್ ಅವರ ಸ್ಕ್ವಾಡ್ ಆ ಜಾಗಕ್ಕಾಗಿ ಬಂದು ನೋಡ್ಬೇಕಾದ್ರೆ ಆ ಕಳ್ಳ ಕೂಡ ಕಳ್ಳತನವನ್ನ ಮಾಡಿ ಹೊರಗಡೆಗಾಗಿ ಓಡಿ ಬರ್ತಾನೆ. ಬಟ್ ಆದ್ರೆ ಪೊಲೀಸ್ನವರು ತಡವನ್ನ ಮಾಡದೆ ಫಾಟ್ ಅಂತ ಶೂಟ್ ಅನ್ನೇ ಮಾಡ್ಬಿಡ್ತಾರೆ. ನಂತರ ಹತ್ರಕ್ಕಾಗಿ ಬಂದು ಅವನ ಮಾಸ್ಕ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಸೊ ನಾವು ಯೋಚನೆಯನ್ನೇ ಮಾಡ್ದಿರಾ ಚಿಕ್ಕ ಹುಡುಗನಿಗೆ ಶೂಟ್ ಅನ್ನ ಮಾಡ್ಬಿಡ್ವಲ್ಲ ಅಂತ ಎಲ್ಲರೂ ಯೋಚಿಸ್ತಾರೆ. ಆದ್ರೆ ಸೀನಿಯರ್ ಆಫೀಸರ್ಗಳು ಏನನ್ನ ಮಾಡ್ಬಿಡ್ತಾರೆ ಅಂದ್ರೆ ಇಲ್ಲಿವರೆಗೂ ದೊಡ್ಡ ದೊಡ್ಡ ಕಳ್ಳತನವನ್ನ ಮಾಡಿರೋದು ಇವನೇನೆ ಅಂತ ಎಲ್ಲಾ ಕೇಸ್ಗಳನ್ನ ಒಂದೇ ಸಾರಿಯಾಗಿ ಕ್ಲೋಸ್ ಅನ್ನ ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಶಾರನ್ ಅವಳ ಇನ್ಶೂರೆನ್ಸ್ ಕಂಪನಿಯನ್ನ ತೋರಿಸ್ಬೇಕಾದ್ರೆ ಅದೇ ಮಿಲನ್ ಅನ್ನುವ ಒಂದು ಲೇಡಿ ಮುನ್ರು ಅನ್ನುವ ಒಬ್ಬ ವ್ಯಕ್ತಿಗೆ ಇನ್ಶೂರೆನ್ಸ್ ಪಾಲಿಸಿಯನ್ನ ಕೊಡೋದಕ್ಕಾಗಿ ಒಪ್ಕೊಂಡಿದ್ಲು ಅಲ್ವಾ. ಸೊ ಇವಾಗ ಆ ವ್ಯಕ್ತಿಗೆ ಇನ್ಶೂರೆನ್ಸ್ ಅನ್ನ ಕೊಡ್ತಿದ್ದಾಳೆ. ಅದೇ ಕಾರಣಕ್ಕೆ ಅವಳಿಗೆ ಪ್ರಮೋಷನ್ ಅನ್ನುವೆ ಕೂಡ ಕೊಟ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಆ ಕೆಲಸವನ್ನ ಮಾಡ್ತಾ ಇದ್ದದ್ದು ನಮ್ಮ ಶೇರನ್ ಅವಳು ಅಲ್ವಾ. ಸೊ ನಾನುವೇ ಕೂಡ ಕಷ್ಟವನ್ನ ಪಟ್ಟಿದ್ದೀನಿ, ಪ್ರಮೋಷನ್ ಅನ್ನ ಕೊಡಿ ಅಂತ ಕೇಳ್ಬೇಕಾದ್ರೆ ಇವರ ಬಾಸು ಇವಾಗ್ಲೇ ಕೂಡ ನಮ್ಮ ಶೇರನ್ ಅವಳ ಮಾತನ್ನ ತಳ್ಳಿ ಹಾಕ್ತಾನೆ. ಅಂಡ್ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಶೇರನ್ನು ನನ್ನ ಎಲ್ಲಾ ಕ್ಲೈಂಟ್ ಗಳನ್ನ ಕರ್ಕೊಂಡು ನಿಮ್ಮ ಕಂಪನಿಯನ್ನ ಬಿಟ್ಟು ಬೇರೆ ಏಜೆನ್ಸಿಯ ಜೊತೆಗೆ ಟೈಅಪ್ ಆಗ್ತೀವಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಈ ಬಾಸ್ ಕೂಡ ನಿನ್ನಂತ ಮುದುಕಿಯನ್ನ ಬೇರೆ ಕಂಪನಿಯವರು ತಗೊಳ್ಳೋದಿಕ್ಕೆ ಹೇಗೆ ಸಾಧ್ಯ, ನಿನ್ನನ್ನ ಯಾರುವೆ ತಗೊಳ್ಳಲ್ಲ ಹೋಗು ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಇನ್ನು ಪೊಲೀಸ್ ಅವರನ್ನ ನೋಡೋದಾದ್ರೆ ನಮ್ಮ ಹೀರೋವಿನ ಬ್ಲಡ್ ಸ್ಯಾಂಪಲ್ ಸಿಕ್ಕಿತ್ತು ಅಲ್ವಾ. ಸೊ ಅದರ DNA ರಿಪೋರ್ಟ್ ಕೂಡ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಅಲ್ಲೂ ರಿಪೋರ್ಟ್ ಅನ್ನ ತೆಗೆದು ಡೀಟೇಲ್ಡ್ ಆಗಿ ನೋಡೋದಿಕ್ಕಾಗಿ ಶುರು ಮಾಡ್ಕೋತಾನೆ. ಇದರ ನಡುವೆ ನಮ್ಮ ಶಾರನ್ ಅವಳಿಗೆ ತುಂಬಾನೇ ಅವಮಾನವನ್ನ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಸೊ ಇವಾಗ ಒಂದು ದೊಡ್ಡ ನಿರ್ಧಾರವನ್ನೇ ತಗೋತಾಳೆ. ಅಂದ್ರೆ ನಮ್ಮ ಡೇವಿಸ್ ಒಂದು ಬಿಸ್ನೆಸ್ ಆಫರ್ ಅನ್ನ ಕೊಟ್ಟಿದ್ರಿಂದ ಸೀದಾ ಅವನ ಹತ್ರಕ್ಕಾಗಿನೇ ಬಂದಿದ್ದಾಳೆ. ಅಂಡ್ ಇವಾಗ ನಮ್ಮ ಇನ್ಶೂರೆನ್ಸ್ ಕಂಪನಿಯವರು ದೊಡ್ಡ ಮೊತ್ತದ ಪಾಲಿಸಿಯನ್ನ ಕೊಟ್ಟಿದ್ದಾರೆ. $5.5 ಮಿಲಿಯನ್ ನಷ್ಟು ಬೆಲೆ ಬಾಳುವ ವಜ್ರಗಳು ವಾಚ್ಗಳನ್ನ ಅವನ ಮದ್ವೆಗೆ ಅಂತ ತಗೊಂಡು ಅದ್ರ ಮೇಲೆ ಪಾಲಿಸಿಯನ್ನ ಮಾಡ್ತಿದ್ದಾನೆ. ಅಂಡ್ ಅದು ಅಲ್ಲದೆ ಟ್ಯಾಕ್ಸ್ ನಿಂದ ಎಸ್ಕೇಪ್ ಆಗೋದಿಕ್ಕಾಗಿ $1 ಮಿಲಿಯನ್ ನಷ್ಟು ಕ್ಯಾಶ್ ಅನ್ನವೇ ಕೂಡ ತರ್ತಾ ಇದ್ದಾನೆ. ಬಟ್ ಆದ್ರೆ ಇದೆಲ್ಲದರ ನಡುವೆ ಒಂದು ದೊಡ್ಡದಾದ ಸೆಕ್ಯೂರಿಟಿಯನ್ನೇ ಮಡಗಿರ್ತಾರೆ. ತುಂಬಾನೇ ರಿಸ್ಕ್ ಇರುತ್ತೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಇದನ್ನ ಕೇಳುವಂತಹ ನಮ್ಮ ಹೀರೋ ನಾವು ಪ್ಲಾನ್ ಅನ್ನ ಮಾಡೋಣ, ಬಟ್ ಆದ್ರೆ ಕ್ಯಾಶ್ ನ ಬಗ್ಗೆ ಏನು, ಎಷ್ಟು ಸೆಕ್ಯೂರಿಟಿ ಇರುತ್ತೆ ಅಂತ ಕೇಳ್ಬೇಕಾದ್ರೆ ಅದ್ರ ಬಗ್ಗೆ ನಮ್ಮ ಶಾರನ್ಗೆ ಏನುವೇ ಗೊತ್ತಿರಲ್ಲ. ಯಾಕಂದ್ರೆ ಇವರ ಇನ್ಶೂರೆನ್ಸ್ ಕಂಪನಿಯವರು ವಜ್ರಗಳಾಗಿರಬಹುದು ವಸ್ತುಗಳ ಮೇಲೆ ಮಾತ್ರನೇ ಪಾಲಿಸಿಯನ್ನ ಕೊಡಲಾಗುತ್ತೆ. ಸೊ ಕ್ಯಾಶ್ ನ ಬಗ್ಗೆ ನಮ್ಗೆ ಯಾವ್ದೇ ರೀತಿ ಐಡಿಯಾ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಸ್ವಲ್ಪ ರಿಸ್ಕ್ ಅನ್ನೋದಾಗಿ ಫೀಲ್ ಆಗ್ತಿರುತ್ತೆ. ಬಟ್ ಆದ್ರೆ ನಮ್ಮ ಶಾರನ್ನು ನಾವು ಸಕ್ಸಸ್ಫುಲ್ ಆಗಿ ಕಳ್ಳತನವನ್ನ ಮಾಡಿದ್ರೆ ಟೋಟಲ್ ಆಗಿ $11 ಮಿಲಿಯನ್ ನಷ್ಟು ಹಣ ಸಿಗುತ್ತೆ. ಸೊ ಅದು ನಮ್ಮ ಕೈಗೆ ಬಂತು ಅಂದ್ರೆ ಈ ರೀತಿ ಎಲ್ಲ ಕೆಲಸವನ್ನ ಬಿಟ್ಟು ನೆಮ್ಮದಿಯಾಗಿ ನಮ್ಮ ಲೈಫ್ ಅನ್ನ ಸೆಟಲ್ ಮಾಡ್ಕೋಬಹುದು ಅನ್ನೋದಾಗಿ ಹೇಳ್ಕೊತಾಳೆ. ಇನ್ನೊಂದ್ ಕಡೆಯಲ್ಲಿ ಪೊಲೀಸ್ ಆಗಿರುವ ಲೂ ಕೈಗೆ DNA ರಿಪೋರ್ಟ್ ಬಂದಿತ್ತು ಅಲ್ವಾ. ಸೊ ಅದನ್ನ ಎನ್ಕ್ವೈರಿ ಮಾಡಿ ನೋಡ್ತಿರ್ಬೇಕಾದ್ರೆ ಫೈನಲ್ ಆಗಿ ನಮ್ಮ ಡೇವಿಸ್ ಅವನ ಬಗ್ಗೆ ಗೊತ್ತಾಗುತ್ತೆ. ಅಂಡ್ ಅದೇ ರೀತಿ ಲೊಕೇಶನ್ ಬಗ್ಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾದ್ರೆ ಒಂದು ಲೊಕೇಶನ್ ಸಿಗುತ್ತೆ. ಅಂಡ್ ಅದೇ ಜಾಗಕ್ಕೆ ಹುಡಿಕೊಂಡು ಬರ್ಬೇಕಾದ್ರೆ ಒಂದು ಲೇಡಿ ಡೋರ್ ಅನ್ನ ಓಪನ್ ಮಾಡ್ತಾಳೆ. ನಂತರ ಈ ಪೊಲೀಸ್ ಅವರು ಡೇವಿಸ್ ಅನ್ನುವ ವ್ಯಕ್ತಿ ನಿಮ್ಗೆ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಆ ಲೇಡಿ ಭಯವನ್ನ ಪಟ್ಕೊಬಿಡ್ತಾಳೆ. ಇದನ್ನ ನೋಡ್ಬೇಕಾದ್ರೆ ಪೊಲೀಸ್ನವರಿಗೆ ಅರ್ಥವಾಗ್ಬಿಡುತ್ತೆ ಈ ಲೇಡಿಗೆ ಡೇವಿಸ್ ಗೊತ್ತು ಅನ್ನೋದಾಗಿ. ಬಟ್ ಆದ್ರೂ ಆ ಲೇಡಿ ನನ್ಗೆ ಯಾರವೇ ಗೊತ್ತಿಲ್ಲ ಸರ್, ದಯವಿಟ್ಟು ಹೊರಟೋಗಿ ಅನ್ನೋದಾಗಿನೇ ಕಳಿಸ್ಬಿಡ್ತಾಳೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಆ ಲೇಡಿ ನಮ್ಮ ಹೀರೋವಿಗೆ ಕಾಲ್ ಅನ್ನ ಮಾಡಿ ನಿನ್ನ ಹುಡಿಕೊಂಡು ಪೊಲೀಸ್ನವರು ಇಲ್ಲಿವರೆಗೂ ಬಂದ್ಬಿಟ್ಟಿದ್ರು ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ನಮ್ಮ ಹೀರೋಗೆ ಅರ್ಥವಾಗ್ಬಿಡುತ್ತೆ ಪೊಲೀಸ್ನವರು ನಮ್ಮ ವರ್ಗವೇ ತಲುಪಿದ್ದಾರೆ ಅನ್ನೋದಾಗಿ. ಸೊ ನಾವು ಆದಷ್ಟು ಬೇಗ ನಮ್ಮ ಕೆಲಸವನ್ನ ಪೂರ್ತಿಯಾಗಿ ಮುಗಿಸ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು ಶಾರನ್ ಅವಳ ಹತ್ರ ಪ್ಲಾನ್ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾನೆ. ನಂತರ ಇವಾಗ ಬೆಲೆ ಬಾಳುವ ವಜ್ರಗಳು ಡೈಮಂಡ್ ಗಳನ್ನ ಡೆಲಿವರಿ ಯಾವತ್ತು ಮಾಡ್ತಾರೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಶಾರನ್ ಕೂಡ ಫ್ರೈಡೇ ಇಲ್ಲ ಸ್ಯಾಟರ್ಡೆ ಡೆಲಿವರಿಯನ್ನ ಮಾಡ್ತಾರೆ. ಯಾಕಂದ್ರೆ ಮದ್ವೆ ಇರ್ತಾ ಇರೋದು ಸಂಡೇನೇ ಅನ್ನೋದಾಗಿನೇ ಹೇಳ್ಕೊತಾಳೆ. ನಂತರ ನಮ್ಮ ಹೀರೋ ರಿಜಿಸ್ಟರ್ ಆಗದೆ ಇರುವ ಒಂದು ಟೆಂಪರವರಿ ಫೋನ್ ಅನ್ನ ಕೊಡ್ತಾನೆ. ಅಂಡ್ ಪ್ರತಿ ಬಾರಿ ನೀನು ಕಾಲ್ ಅನ್ನ ಮಾಡಿದ ನಂತರ ಸಿಮ್ಮನವೇ ಕೂಡ ಡೆಸ್ಟ್ರಾಯ್ ಅನ್ನ ಮಾಡು ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಶಾರನ್ ಕೂಡ ಅದೇ ಏಜೆನ್ಸಿ ಕಂಪನಿಯಲ್ಲಿ ವರ್ಕ್ ಅನ್ನ ಮಾಡ್ತಾ ಇರೋದ್ರಿಂದ ಯಾವಾಗ ಡೈಮಂಡ್ ಗಳನ್ನ ಡೆಲಿವರಿ ಮಾಡ್ತಾರೆ, ಯಾವಾಗ ಇವರು ಕದಿಬಹುದು ಅನ್ನೋದಾಗಿ ಎಲ್ಲಾ ರೀತಿಯಾದ ಡೀಟೇಲ್ಸ್ ಗಳನ್ನ ಕಾಪಿಯನ್ನ ಮಾಡ್ಕೊಂಡು ನಮ್ಮ ಹೀರೋವಿಗೆನೆ ಕೊಡ್ತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ಬೋರ್ಮೆನು ಇವಳ ಹತ್ರಕ್ಕಾಗಿನೇ ಬಂದು ಸರಿಯಾಗಿನೇ ಹೊಡೆದು ನಿಮ್ಮ ಪ್ಲಾನ್ ಏನು ಅನ್ನೋದಾಗಿ ಎಲ್ಲವನ್ನ ಕೇಳ್ಬಿಡ್ತಾನೆ. ಸೊ ಬೇರೆ ದಾರಿ ಇಲ್ಲದೆ ನಮ್ಮ ಶಾರನ್ವೇ ಕೂಡ ಇವರು ಮಾಡಿರುವ ಪ್ಲಾನ್ ಏನು, ಎಲ್ಲಿ ಕಳ್ಳತನವನ್ನ ಮಾಡ್ತಾ ಇದ್ದಾರೆ, ಏನನ್ನ ಕದೀತಾ ಇದ್ದಾರೆ ಎಲ್ಲವನ್ನ ಡೀಟೇಲ್ಡ್ ಆಗಿ ಬೋರ್ಮೆನ್ಗೆ ಹೇಳ್ಬಿಡ್ತಾಳೆ.
ಬಟ್ ಆದ್ರೆ ಬೋರ್ಮೇನು ಅಟ್ಯಾಕ್ ಅನ್ನ ಮಾಡಿ ಹೊಡೆದಿರ್ತಾ ಇರೋದ್ರಿಂದ ನಮ್ಮ ಶಾರನ್ಗೆ ತುಂಬಾನೇ ಭಯ ಬಂದ್ಬಿಟ್ಟಿದೆ. ಸೊ ನಾವು ಒಂದು ದೊಡ್ಡದಾದ ಇಲ್ಲಿಗಲ್ ಒಳಗಡೆಗೆ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ ಯೋಚಿಸಿ ಲೂ ಅನ್ನುವ ಪೊಲೀಸ್ ಆಫೀಸರು ಹೇಗಿದ್ರೆ ಇವಳಿಗೆ ಪರಿಚಯ ಇದ್ದಾನೆ ಅಲ್ವಾ, ಸೊ ಸೀದಾ ಅವನ ಹತ್ರಕ್ಕಾಗಿನೇ ಬಂದು ಎಲ್ಲವನ್ನ ಹೇಳ್ಕೊಂಡ್ಬಿಡ್ತಾಳೆ. ಈ ರೀತಿ ಹೇಳ್ಕೋಬೇಕಾದ್ರೆ ಆ ಪೊಲೀಸ್ ಆಗಿರುವ ಲೂ ಇಷ್ಟೊಂದು ದೊಡ್ಡದಾದ ಇಲ್ಲಿಗಲ್ ಒಳಗಡೆಗೆ ನೀನು ಇನ್ವಾಲ್ವ್ ಆಗಿದ್ಯಾ ಅಂತ ಹೊರಗಡೆ ಗೊತ್ತಾದ್ರೆ ನಿನ್ನ ಕೆಲ್ಸ ಇರ್ಲಿ ಜೈಲಿನಲ್ಲಿ ಬಂದು ಮುದ್ದಿಯನ್ನ ಮುರಿಬೇಕಾಗುತ್ತೆ. ನೋಡು, ಕೊನೆ ಕ್ಷಣದಲ್ಲಿ ಬಂದು ಎಲ್ಲವನ್ನ ಹೇಳ್ಕೊಂಡು ನೀನು ಒಳ್ಳೆ ಕೆಲ್ಸವನ್ನೇ ಮಾಡಿದ್ಯಾ. ಸೊ ನೀನು ನಿನ್ನ ಮನೆಯಲ್ಲಿ ಇರೋದಕ್ಕಿಂತ ನನ್ನ ಮನೆಯಲ್ಲಿ ಇರೋದೇ ಸೇಫ್ ಅನ್ನೋದಾಗಿ ಹೇಳಿ ಅವನ ಮನೆಗಾಗಿನೇ ಕರ್ಕೊಂಡು ಬರ್ತಾನೆ. ನಂತರ ಇವಾಗ ಕಳ್ಳತನವನ್ನ ಮಾಡ್ತಾ ಇರೋದು ನಮ್ಮ ಹೀರೋ ಅಲ್ವಾ, ಸೊ ಅವನ ಬಗ್ಗೆ ಏನೇನು ಗೊತ್ತು ಎಲ್ಲವನ್ನ ಹೇಳು ಅಂತ ಕೇಳ್ಬೇಕಾದ್ರೆ ನಮ್ಮ ಶಾರನ್ ಕೂಡ ಅವಳಿಗೆ ಗೊತ್ತಿರುವ ಎಲ್ಲಾ ವಿಷಯಗಳನ್ನ ಹೇಳ್ಕೊಂಡ್ ಬಿಡ್ತಾಳೆ. ಸೊ ಇಲ್ಲೂ ಕೂಡ ನಮ್ಮ ಹೀರೋವಿನ ಬಗ್ಗೆ ಎಲ್ಲಾ ಎವಿಡೆನ್ಸ್ ಗಳನ್ನ ಸೇರ್ಸೋದಿಕ್ಕಾಗಿ ಶುರು ಮಾಡ್ಕೋತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋ ಮಾಯಾ ಅನ್ನುವ ಲೇಡಿಯನ್ನ ಇಷ್ಟವನ್ನ ಪಟ್ಟಿ ಬರ್ತಿದ್ದ ಅಲ್ವಾ, ಸೊ ಅವಳ ಹತ್ರಕ್ಕಾಗಿನೇ ಬಂದು ಕೆಲ್ಸದ ಮೇಲೆ ನಾನು ಸಿಟಿಯನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ, ಸೊ ಸ್ವಲ್ಪ ದಿನಗಳವರೆಗೆ ನನ್ಗೆ ಫೋನು ಕಾಲು ಏನನ್ನವೇ ಮಾಡ್ಬೇಡ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಆ ಮಾಯಾ ಏನಕ್ಕಾಗಿ ಹೋಗ್ತಿದ್ಯಾ ಏನು ಕೆಲ್ಸ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕಳ್ಳತನದ ಬಗ್ಗೆ ಏನನ್ನವೇ ಹೇಳೋದಿಕ್ಕೆ ಆಗಲ್ಲ ಅಲ್ವಾ, ಸೊ ಆ ಮಾಯಾ ಕೋಪವನ್ನ ಮಾಡ್ಕೊಂಡು ಬ್ರೇಕಪ್ ಅನ್ನ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಸೊ ಇದೇ ವಿಷಯಕ್ಕೆ ನಮ್ಮ ಹೀರೋ ಕೂಡ ಕೋಪವನ್ನ ಮಾಡ್ಕೊಂಡು ಫಸ್ಟ್ರೇಟೆಡ್ ಆಗ್ಬಿಡ್ತಾನೆ. ಅಂಡ್ ಫೈನಲಿ ನಮ್ಮ ಹೀರೋ ಕಳ್ಳತನವನ್ನ ಮಾಡೋದಕ್ಕಾಗಿ ಪ್ಲಾನ್ ಅನ್ನ ಮಾಡಿದ ಅಲ್ವಾ, ಸೊ ಆ ದಿನ ಕೂಡ ಬಂದ್ಬಿಡುತ್ತೆ. ಆದ್ರಿಂದ ಇವನ ಕಾರನ್ನ ಎತ್ಕೊಂಡು ಸೀದಾ ಏರ್ಪೋರ್ಟ್ ನ ಕಡೆಗಾಗಿನೇ ಹೊರಟು ಬರ್ತಾನೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಗೊತ್ತಿರ್ತಾ ಇಲ್ಲ ಇವನ ಪೂರ್ತಿಯಾದ ಪ್ಲಾನ್ ಓರ್ಮನ್ಗೆ ಕೂಡ ಗೊತ್ತಿದೆ ಅಂತ. ಅಂಡ್ ಇದ್ರ ನಡುವೆ ಪೊಲೀಸ್ ಆಗಿರುವ ಲೂಗುವೆ ಕೂಡ ಎಲ್ಲಾ ವಿಷಯನವೇ ಗೊತ್ತಾಗಿರೋದ್ರಿಂದ ಅವನವೇ ಕೂಡ ರೆಡ್ ಎಂಡ್ ಆಗಿ ಹಿಡಿಯೋದಿಕ್ಕೆ ಎಲ್ಲಾ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾನೆ. ಅಂಡ್ ಇವಾಗ ನಮ್ಮ ಹೀರೋ ಸೀದಾ ಏರ್ಪೋರ್ಟ್ ನ ಕಡೆಗಾಗಿನೇ ಹೊರಟು ಬರ್ತಾನೆ. ಅಂಡ್ ಅದು ಅಲ್ಲದೆ ಇವಾಗ ಕೋಟಿ ಕೋಟಿ ಬೆಲೆ ಬಾಳುವ ಡೈಮಂಡ್ ಗಳನ್ನ ಡೆಲಿವರಿ ತಗೋಬೇಕಿದೆ ಅಲ್ವಾ, ಸೊ ಆ ಡೆಲಿವರಿಯನ್ನ ರಿಸೀವ್ ಮಾಡ್ಕೊಳ್ಳುವ ವ್ಯಕ್ತಿ ಹತ್ರಕ್ಕಾಗಿನೇ ಬಂದು ಸೀದಾ ವ್ಯಕ್ತಿಯನ್ನ ಕಿಡ್ನಾಪ್ ಅನ್ನ ಮಾಡಿ ನಮ್ಮ ಹೀರೋನೇ ಡೆಲಿವರಿಯನ್ನ ರಿಸೀವ್ ಮಾಡೋದಕ್ಕಾಗಿನೇ ಹೊರಟು ಬರ್ತಾನೆ. ಇನ್ನು ನಮ್ಮ ಪೊಲೀಸ್ ಆಗಿರುವ ಲೂ ಅನ್ನ ನೋಡೋದಾದ್ರೆ ವಿದೇಶದಿಂದ ತುಂಬಾನೇ ಬೆಲೆ ಬಾಳುವ ಡೈಮಂಡ್ ಗಳನ್ನ ತೋರ್ತಾ ಇರುವ ಡೀಲರ್ ಅನ್ನ ಭೇಟಿ ಮಾಡಿ ಇವಾಗ ನಿಮ್ಮ ಹತ್ರ ಇರುವ ಎಲ್ಲಾ ವಸ್ತುಗಳಿವೆ ಕೂಡ ಕಳ್ಳತನವಾಗೋದ್ರಲ್ಲಿದೆ. ಅಂಡ್ ನಾನು ಪೊಲೀಸ್ ಆಗಿರೋದ್ರಿಂದ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದೀನಿ, ಸೊ ಇವಾಗ ನಾನು ಹೇಳೋದನ್ನ ಗಮನವಿಟ್ಟು ಕೇಳಿ ಅಂತ ತುಂಬಾನೇ ವಿಷಯಗಳನ್ನ ಹೇಳ್ತಾನೆ. ನಂತರ ಇವಾಗ ಡೀಲರ್ ಗಳು ಬರ್ಬೇಕಾಗಿದ್ದ ಜಾಗದಲ್ಲಿ ನಮ್ಮ ಪೊಲೀಸ್ ಆಗಿರುವ ಲೂನೇ ಬರ್ತಾನೆ. ಅಂದ್ರೆ ಆ ಡೈಮಂಡ್ ಗಳನ್ನ ಪಡ್ಕೊಳ್ಳೋದಿಕ್ಕೆ ನಮ್ಮ ಹೀರೋ ಫೇಕ್ ಆದಂತಹ ಡೆಲಿವರಿ ಬಾಯ್ ಆಗಿ ಬಂದಿದ್ದಾನೆ. ಇನ್ನು ಈ ಪೊಲೀಸ್ ಆಗಿರುವ ಲೂ ಕೂಡ ಡೈಮಂಡ್ ಗಳ ಡೀಲರ್ ಆಗಿನೇ ಬಂದಿದ್ದಾನೆ. ಸೊ ಇವಾಗ ನಮ್ಮ ಹೀರೋ ಕೂಡ ಈ ಡೀಲರ್ ಅನ್ನ ಕರ್ಕೊಂಡು ಸೀದಾ ಮುಂಡ್ರವಿನ ರೂಮಿಗೆನೆ ಬರ್ತಾನೆ. ಅಂಡ್ ಅಲ್ಲಿಗೆ ಬಂದ ಕೂಡಲೇ ನಮ್ಮ ಹೀರೋ ಒಂದು ಗನ್ ಅನ್ನ ತೆಗೆದು ಮುಂಡ್ರವಿಗೆ ಪಾಯಿಂಟ್ ಅನ್ನ ಮಾಡಿ ಎಲ್ಲರನ್ನುವೆ ಕೆಳಗಡೆ ಕುಳಿತುಕೊಳ್ಳೋದಿಕ್ಕೆ ಆರ್ಡರ್ ಅನ್ನ ಕೊಡ್ತಾನೆ. ಆ ನಂತರ ಲಾಕರ್ ನಲ್ಲಿ ಮಡಗಿರುವ ಎಲ್ಲ ಹಣವನ್ನ ಬ್ಯಾಗಿಗೆ ತುಂಬೋದಿಕ್ಕೆ ಆರ್ಡರ್ ಕೊಡ್ತಾನೆ. ಹಾಗೆ ಈ ಲೂನ ಹತ್ರ ಡೈಮಂಡ್ ಗಳು ತುಂಬಿರುವ ಸೂಟ್ ಕೇಸ್ ಇದೆ ಅಲ್ವಾ, ಅದ್ರಲ್ಲಿರುವ ಎಲ್ಲಾ ಡೈಮಂಡ್ ಗಳನ್ನ ತೆಗೆದುಕೊಡೋದಿಕ್ಕೆ ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಲೂ ಕೂಡ ಸೂಟ್ ಕೇಸ್ ಅನ್ನ ತೆಗೆದು ಡೈಮಂಡ್ ಗಳನ್ನ ಎತ್ತೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಆ ಡೈಮಂಡ್ ಗಳ ನಡುವೆ ಒಂದು ಗನ್ನನ್ವೇ ಕೂಡ ಬಚ್ಚಿಟ್ಕೊಂಡು ಬಂದಿರೋದ್ರಿಂದ ಸೀದಾ ಗನ್ನನ್ನ ಎತ್ತಿ ನಮ್ಮ ಹೀರೋವಿಗೆನೆ ಪಾಯಿಂಟ್ ಮಾಡಿ ನಿಂತ್ಕೋತಾನೆ. ನೋಡು ತಮ್ಮ, ನಾನೊಬ್ಬ ಪೊಲೀಸ್ನವನು ನಿನ್ನನ್ನ ಹಿಡಿಯೋದಿಕ್ಕಾಗಿ ಮಾಡಿರುವ ಪ್ಲಾನ್ ಇದು, ಸೊ ಇವಾಗ ಸರೆಂಡರ್ ಆಗ್ಬಿಡು ಅಂತ ನಮ್ಮ ಹೀರೋವಿಗೆ ಹೇಳ್ಬೇಕಾದ್ರೆ ನೋಡಿ, ನಾನು ಇಲ್ಲಿವರೆಗೂ ಯಾವುದೇ ರೀತಿ ವೈಲೇಷನ್ ಗಳನ್ನ ಮಾಡಿಲ್ಲ, ಹಾಗೆ ಕೊನೆಯದಾಗಿ ಕಳ್ಳತನದಲ್ಲಿ ನನ್ನನ್ನ ನಾನು ಸಿಕ್ಕಾಕೊಳ್ಳೋದಿಕ್ಕೆ ರೆಡಿ ಇಲ್ಲ, ಸೊ ನನ್ನ ಮಾತನ್ನ ಕೇಳಿ ಎಲ್ಲ ಡೈಮಂಡ್ ಗಳನ್ನ ತುಂಬಿಕೊಡಿ ಅನ್ನೋದಾಗಿನೇ ಕೇಳ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಬೋರ್ಮನ್ ಕೂಡ ಎಂಟ್ರಿಯನ್ನ ಕೊಟ್ಬಿಡ್ತಾನೆ. ಅಂಡ್ ಎಲ್ರಿಗೂ ಕೂಡ ಗನ್ನನ್ನ ತೋರಿಸಿ ಇಲ್ಲಿ ಬೆಲೆ ಬಾಳುವ ಎಲ್ಲಾ ವಸ್ತುಗಳನ್ನ ಕದಿಯೋದಿಕ್ಕೆ ನೋಡ್ತಾನೆ. ಅಂಡ್ ಅದಕ್ಕೆ ಯಾರಿಗೂ ಕೂಡ ಒಪ್ಕೊಳ್ದೇ ಇರೋದ್ರಿಂದ ಸೀದಾ ಮುಂಡ್ರವಿಗೆನೆ ಶೂಟ್ ಅನ್ನ ಮಾಡ್ಬಿಡ್ತಾನೆ. ನಂತರ ಈ ಪೊಲೀಸ್ ಆಗಿರುವ ಲೂಗವೆ ಕೂಡ ಶೂಟ್ ಮಾಡೋಣ ಅಂತ ನೋಡ್ತಿರ್ಬೇಕಾದ್ರೆ ಸರಿಯಾದ ಟೈಮಿಗೆ ನಮ್ಮ ಹೀರೋ ಆ ಮುಂಡ್ರವಿನ ಕತ್ತಿಯನ್ನ ಮುಗಿಸಿ ಹಾಕ್ತಾನೆ. ಇದನ್ನ ನೋಡ್ಬೇಕಾದ್ರೆ ನಮ್ಮ ಪೊಲೀಸ್ ಆಫೀಸರ್ ಆಗಿರುವ ಲೂನ ಮನಸ್ಸು ಬದಲಾಗುತ್ತೆ. ಹೈವೇ ನಂಬರ್ 101 ನಲ್ಲಿ ನಡೆದಿರುವ ಎಲ್ಲಾ ಕಳ್ಳತನವನ್ನ ಮಾಡಿರೋದು ನೀನೆ ಅಂತ ನನ್ಗೆ ಗೊತ್ತಾಗಿದೆ, ಬಟ್ ಆದ್ರೆ ನೀನು ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ, ವೈಲೇಷನ್ ಗಳನ್ನ ಮಾಡಿಲ್ಲ. ಅಂಡ್ ಇವಾಗ್ಲೂ ಕೂಡ ನನ್ನ ಪ್ರಾಣವನ್ನ ಕಾಪಾಡೋದಿಕ್ಕೆ ಇವನಿಗೆ ಫೈರ್ ಅನ್ನ ಮಾಡಿದ್ಯಾ, ಸೊ ಇದ್ರಿಂದಾನೇ ಗೊತ್ತಾಗುತ್ತೆ ನೀನು ಎಷ್ಟರ ಮಟ್ಟಿಗೆ ಒಳ್ಳೆಯವನು ಅನ್ನೋದಾಗಿ. ಆದ್ರಿಂದ ಇವಾಗ ನಾನು ನಿನ್ಗೆ ಯಾವುದೇ ರೀತಿ ತೊಂದರೆಯನ್ನೇ ಮಾಡೋದಿಲ್ಲ. ಅಂಡ್ ನಿನ್ಗೆ ಈ ಜಾಗದಿಂದ ಏನನ್ನ ತಗೊಂಡು ಹೋಗ್ಬೇಕು ಅನ್ಸುತ್ತೋ ಎಲ್ಲವನ್ನ ತಗೊಂಡು ಎಸ್ಕೇಪ್ ಆಗ್ಬಿಡು, ಮಿಕ್ಕಿರೋದನ್ನ ನಾನು ನೋಡ್ಕೊಳ್ತೀನಿ ಅನ್ನೋದಾಗಿ ಒಂದು ಮಾತನ್ನ ಹೇಳ್ತಾನೆ. ಆ ನಂತರ ಮುಂಡ್ರವಿನ ಹತ್ರಕ್ಕಾಗಿನವೇ ಬಂದು ನೋಡು, ನಾನು ಏನನ್ನ ಹೇಳ್ತೀನೋ ಅದೇ ರೀತಿಯಾಗಿ ಎಲ್ಲರ ಮುಂದೆನವೇ ಹೇಳ್ಬೇಕು, ಇಲ್ಲಾಂದ್ರೆ ನೀನು ಎಷ್ಟೊಂದು ಇಲ್ಲಿಗಲನ್ನ ಮಾಡಿದ್ಯಾ, ಯಾವ ರೀತಿ ಹಣವನ್ನ ಸಂಪಾದನೆ ಮಾಡಿದ್ಯಾ, ಮತ್ತೆ ಟ್ಯಾಕ್ಸಿನಿಂದ ಬಚಾವಾಗೋದಿಕ್ಕೆ ಏನೆಲ್ಲ ಮಾಡಿರ್ತಾ ಇದೆಯೋ ಎಲ್ಲವನ್ನ ಹೇಳಿ ನಿನ್ನನ್ನ ಪರ್ಮನೆಂಟ್ ಆಗಿ ಜೈಲಿನ ಒಳಗಡೆ ಫಿಟ್ ಮಾಡ್ಬಿಡ್ತೀನಿ ಅಂತ ಹೇಳ್ಕೊತಾನೆ.
ನಂತರ ಈ ಪೊಲೀಸ್ ಆಫೀಸರು ಇವನ ಸ್ಟಾಫಿನವರಿಗೆ ಕಾಲನ್ನ ಮಾಡಿ ಮುನ್ರು ಅವರ ಬೆಲೆ ಬಾಳುವ ವಸ್ತುಗಳನ್ನ ಕದಿಯೋದಿಕ್ಕೆ ಒಬ್ಬ ಕಳ್ಳ ಬಂದಿದ್ದ ಅಂಡ್ ಅವನನ್ನ ತೊಡೆಯೋದಿಕ್ಕೆ ಹೋಗಿ ಅವನ ಕಥೆಯನ್ನ ಮುಗಿಸ್ಬಿಟ್ಟಿದೀನಿ. ಅಲ್ಲದೆ ಮುನ್ರು ಅವರಿಗೆ ಕೂಡ ಬುಲೆಟ್ ತಗ್ಲಿದೆ, ಆದಷ್ಟು ಬೇಗ ಬನ್ನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಇನ್ನು ನಮ್ಮ ಹೀರೋವನ್ನ ನೋಡೋದಾದ್ರೆ ಫೈನಲಿ ಇವನ ಕಳ್ಳತನ ಕೂಡ ಸಕ್ಸಸ್ ಆಗಿದೆ. ಅಂದ್ರೆ ಇವನು ಕದಿಯೋದಿಕ್ಕೆ ಬಂದಿದ್ದಂತಹ ಎಲ್ಲಾ ಡೈಮಂಡ್ ಗಳನ್ನ ಕದ್ದು ಬಂದಿದ್ದಾನೆ. ಅದು ಅಲ್ಲದೆ ಶಾರನ್ ಅವಳಿಗೆ ಕೂಡ ಶೇರನ್ನ ಕೊಡ್ತೀನಿ ಅಂತ ಹೇಳಿದ್ದ ಅಲ್ವಾ, ಸೊ ಅದೇ ರೀತಿಯಾಗಿ ಅವಳಿಗೆ ಕೊಡ್ಬೇಕಾಗಿದ್ದ ಶೇರನ್ನು ಕೂಡ ಕೊಡ್ತಾನೆ. ಇನ್ನು ನಮ್ಮ ಮಾಯಾ ಅವಳು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಬ್ರೇಕಪ್ ಅನ್ನ ಮಾಡ್ಕೊಂಡು ಹೋಗ್ಬಿಟ್ಟಿದ್ಲು ಅಲ್ವಾ, ಸೊ ಅವಳಿಗೆ ಕೂಡ ಚಿಕ್ಕ ವಯಸ್ಸಿನ ಒಂದು ಫೋಟೋವನ್ನ ಕಳಿಸಿ ಮತ್ತೆ ಭೇಟಿ ಆಗೋದಿಕ್ಕಾಗಿನೇ ಇನ್ವೈಟ್ ಅನ್ನ ಮಾಡ್ತಾನೆ. ಅಂದ್ರೆ ನಮ್ಮ ಹೀರೋ ಯಾವುದೇ ರೀತಿ ತೊಂದರೆ ವೈಲೇಷನ್ ಗಳನ್ನ ಮಾಡ್ದಿರಾ ಕೋಟಿ ಕೋಟಿ ಬೆಲೆ ಬಾಳುವಂತಹ ಕಳ್ಳತನಗಳನ್ನ ಸಕ್ಸಸ್ಫುಲ್ ಆಗಿನೇ ಮಾಡ್ತಾನೆ. ಅಂಡ್ ಕೊನೆಗೆ ಕೂಡ ಇವನನ್ನ ಹಿಡಿದು ಶಿಕ್ಷೆಯನ್ನ ಕೊಡುವಂತವ್ರು ಯಾರುವೇ ಇಲ್ವೇ ಇಲ್ಲ. ಸೊ ಸಕ್ಸಸ್ಫುಲ್ ಆಗಿ ಇವನ ಎಲ್ಲಾ ಕಳ್ಳತನವನ್ನ ಚೆನ್ನಾಗಿನೇ ಮಾಡಿ ಬಂದಿದ್ದಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.